ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 16ನೆಯ ಅಧ್ಯಾಯದ ಮೊದಲನೆಯ 2 ಶ್ಲೋಕಗಳು. ಶ್ರೀ ಭಗವಾನುವಾಚ ಅಭಯಂ ಸತ್ವಸಂಶುದ್ಧಿರ್ ಜ್ಞಾನಯೋಗವ್ಯವಸ್ಥಿತಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಶಾಂತಿರಪೈಶುನಂ ದಯಾಭೂತೇಷ್ವಲೋಲುತ್ವಂ ಆರ್ದವಂ ಹ್ರೀರಚಾಪಲಂ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿರ್ಜ್ಞಾನಯೋಗವ್ಯವಸ್ಥಿತಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಶಾಂತಿರಪೈಶುನಂ ದಯಾಭೂತೇಷ್ವಲೋಲುತ್ವಂ ಆರ್ದವಂ ಹ್ರೀರಚಾಪಲಂ. ಹಿಂದಿನ ಪುರುಷೋತ್ತಮ ಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪುರುಷೋತ್ತಮನಾದಂತಹ ಪರಮಾತ್ಮನನ್ನು ಪಡೆಯುವ ಬಗೆಯನ್ನು ತಿಳಿಸಿಕೊಟ್ಟು, ಪರಮಾತ್ಮನ ದರ್ಶನ ಮಾಡಿಕೊಳ್ಳುವ ದಾರಿಯಲ್ಲಿ ಇರುವ ದೈವೀ ಸಂಪತ್ತುಳ್ಳಂತಹ ಮನುಷ್ಯರ ಸ್ವಭಾವ ಹೇಗಿರ್ತದೆ, ಅದು ಇಲ್ಲದೇ ಇದ್ದಾಗ ಆಸುರಿ ಸ್ವಭಾವದ ಮನುಷ್ಯರು ಹೇಗಿರ್ತಾರೆ, ಅವರಲ್ಲಿ ಯಾವ್ಯಾವ ಗುಣಗಳು ಕಾಣ್ತವೆ ಅನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ಪಟ್ಟಿ ಮಾಡಿ ಕೊಡ್ತಾನೆ. ಮೊದಲನೆಯ 3 ಶ್ಲೋಕಗಳನ್ನು ದೈವಿ ಸಂಪತ್ತಿನ ಬಗ್ಗೆ ಹೇಳ್ತಾನೆ. ಆದರೆ ನಮ್ಮ ಒಂದು ಲೆಕ್ಕ ಇದ್ದದ್ದರಿಂದ 3 ಶ್ಲೋಕದ ಬದಲಿ 2 ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣಂತೆ. ಶ್ರೀ ಭಗವಾನುವಾಚ, ಪರಮಾತ್ಮ ಹೇಳ್ತಾನೆ, ಅಭಯಂ ಅಂತಂದರೆ ತನ್ನಿಂದ ಜನರಿಗೆ ಭಯವಿಲ್ಲದಿರುವುದು, ಅಥವಾ ತಾನು ಜನರಿಂದ ಭಯವನ್ನು ಹೊಂದದೇ ಇರೋದು. ಮಂದಿಗೆ ಹೆದರೋ ಕಾರಣನೇ ಇಲ್ಲ. ಹೆದರಬೇಕಾದದ್ದು ದೇವರಿಗೆ ಒಂದೇ. ನನ್ನನ್ನು ನೋಡಿ ಮಂದಿ ಹೆದರಬೇಕು ಅಂತ ನಾನು ಅಪೇಕ್ಷೆ ಪಡಬಾರದು, ಇನ್ನೊಬ್ಬರನ್ನು ನೋಡಿ ನಾನೂ ಹೆದರಬಾರದು. ಸತ್ವ ಸಂಶುದ್ಧಿ ಅಂದರೆ, ಸತ್ವ ಅಂದರೆ ಅಂತಃಕರಣದ ಶುದ್ಧಿ ಇರಬೇಕು. ಒಳಗಿನಿಂದ ಸ್ವಚ್ಛ ಇರಬೇಕು. ಬರೀ ಮೇಲ್ನೋಟಕ್ಕೆ ಮಾತ್ರ ನಾವು ಒಳ್ಳೆಯವರಾಗಿದ್ದರೆ ನಡೆಯುವುದಿಲ್ಲ, ಒಳಗಡೆಯಿಂದನೂ ಒಳ್ಳೆಯವರಾಗಿರಬೇಕು. ಜ್ಞಾನಯೋಗ ವ್ಯವಸ್ಥಿತಿ, ತತ್ವಜ್ಞಾನವನ್ನು ಸಂಪಾದಿಸುವ ಉದ್ಯೋಗದಲ್ಲಿ ಇರುವಂಥವನು. ಎಲ್ಲಿ ಪಾಠ ಆಗ್ತದೆ, ಎಲ್ಲಿ ಪ್ರವಚನ ಆಗ್ತದೆ, ಎಲ್ಲಿ ದೇವರ ಮಹಿಮೆ ಆಗ್ತದೆ ಕೇಳ್ಕೋತಿರ್ಬೇಕು ಯಾವಾಗಲೂ. ದಾನದ ಬಗ್ಗೆ ಮುಂದೆ 17ನೇ ಅಧ್ಯಾಯದಲ್ಲಿ ಇನ್ನೂ ವಿಶೇಷವಾಗಿ ಹೇಳ್ತಾರೆ. ಎಂತಹ ದಾನ ಶ್ರೇಷ್ಠ, ಎಂಥದ್ದು ಮಧ್ಯಮ, ಎಂಥದ್ದು ಅಧಮ ಅಂತ ಅನ್ನೋದನ್ನು ಹೇಳ್ತಾರೆ. ಅದನ್ನು ಮತ್ತೆ ತಿಳಿಯೋಣ. ಇಲ್ಲಿ ಸಾತ್ವಿಕವಾದ ದಾನ ಅಂತ ಇಷ್ಟೇ ತಿಳ್ಕೊಳ್ರಿ. ಸಾತ್ವಿಕವಾದ ದಾನ, ಇನ್ನೊಬ್ಬರು ತಲೆ ಹೊಡೆದು ಬಂದಂತಹ ದಾನ ಅಲ್ಲ. ದಮ ಅಂತಂದ್ರೇನು? ಇಂದ್ರಿಯ ನಿಗ್ರಹ ಇರಬೇಕು, ಇದ್ದವನಾಗಿರ್ತಾನೆ. ಮತ್ತು ಯಜ್ಞ ಸಾತ್ವಿಕ, ಭಗವತ್ ಪೂಜಾತ್ಮಕವಾದಂತಹ, ದ್ರವ್ಯಾತ್ಮಕವಾದ, ಜ್ಞಾನಾತ್ಮಕವಾದ ಸಾತ್ವಿಕ ಯಜ್ಞ. ಮತ್ತು ಸ್ವಾಧ್ಯಾಯ, ವೇದಾಧ್ಯಯನವನ್ನು ಮಾಡುವಂಥದ್ದು. ತಪಃ, ದೈಹಿಕ, ವಾಚನಿಕ, ಮಾನಸಿಕ ಸಾತ್ವಿಕ ತಪಸ್ಸುಗಳನ್ನು ಮಾಡೋದು. ಸುಳ್ಳು ಮಾತಾಡೋದಿಲ್ಲ, ಇದು ವಾಚನಿಕ ತಪಸ್ಸು. ಇನ್ನೊಬ್ಬರನ್ನ ಆಡ್ಕೊಳ್ಳೋಂಗಿಲ್ಲ,
ಇದು ವಾಚನಿಕ ತಪಸ್ಸು. ಮನಸ್ಸಿನೊಳಗೆ ಇನ್ನೊಬ್ಬರ ಬಗ್ಗೆ ಕೆಡಕನ್ನು ವಿಚಾರ ಮಾಡೋದಿಲ್ಲ, ಇದು ಮಾನಸಿಕವಾದ ತಪಸ್ಸು. ಇನ್ನೊಬ್ಬರಿಗೆ ಹೊಡೆಯೋದು ಬಡಿಯೋದು ಮಾಡೋದಿಲ್ಲ, ಇದು ದೈಹಿಕವಾದಂತಹ ತಪಸ್ಸು. ಇದನ್ನು ಮಾಡಬೇಕಂತ ಹಿಂಗಿರ್ತಾವಂಥವ್ರು. ಆರ್ಜವಂ, ಆರ್ಜವ ಅಂತಂದ್ರೆ ಏನು ಗೊತ್ತಂದ್ರೆ, ತ್ರಿಕರಣಗಳು ಒಂದೇ ಆಗಿ ಇರೋದು ಆರ್ಜವ. ತ್ರಿಕರಣಗಳು ಒಂದೇ ಆಗಿರೋದು ಆರ್ಜವ. ಕಾಯ ವಾಚ ಮನಸ ಒಂದೇ ಆಗಿ ಯಾರು ಇರ್ತಾರೋ ಅವರು ಆರ್ಜವಂ, ಆರ್ಜವ ಅಂತನೋ ಗುಣವುಳ್ಳವರು. ಭಾಗವತದಲ್ಲಿ ಇದಕ್ಕೆ ಬೇಕಾದಷ್ಟು ವಿವರಣೆ ಬರ್ತದೆ. ಬಹಳ ಕಷ್ಟದ ಕೆಲಸ. ಒಳ್ಳೆಯದನ್ನು ಮಾತಾಡ್ತಿರ್ತೀವಿ, ಆದರೆ ಮನಸ್ಸಿನೊಳಗೆ ಅವ್ರ ವಿರುದ್ಧ ಕತ್ತಿ ಮಸಿತಿರ್ತೀವಿ. ಮನಸ್ಸೊಂದು ಮಾತೊಂದು. ಬಗ್ಗಿ ನಮಸ್ಕಾರ ಮಾಡ್ತಿರ್ತೀವಿ, ಏನಪ್ಪ ಮರ ಇವನಿಗೆ ನಮಸ್ಕಾರ ಮಾಡ್ಬೇಕಲ್ಲ ಅಂತ ಮನಸ್ಸಿನೊಳಗೆ ಬರ್ತಾರೆ. ಕಾಯ ಒಂದು, ಮನಸ್ಸೊಂದು, ಮಾತೊಂದು, ಮನಸ್ಸೊಂದು, ತ್ರಿಕರಣಗಳು ಒಂದೇ ಆಗಿ ಇರ್ತಾವಲ್ಲ ಅವನೇ ಆರ್ಜವ. ಅದು ದೈವಿ ಸಂಪತ್ತು ಉಳ್ಳವನು. ಅದಕ್ಕೆ ಯಾವುದು ಹೊರಗೆ ಮಾಡಲಿಕ್ಕಾಗ್ತದೆ, ಬಹಿರಂಗದಲ್ಲಿ ಮಾಡಲಿಕ್ಕಾಗ್ತದೆ, ಅದೇ ನಮ್ಮ ಅಂತರಂಗದೊಳಗೂ ಇರಬೇಕು. ಯಾವುದು ಅಂತರಂಗದಲ್ಲಿ ಇರ್ತದೆ ಅದೇ ಬಹಿರಂಗದಲ್ಲಿಯೂ ಇರಬೇಕು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಆರ್ಜವ ಕಪಟತನ ಇಲ್ಲದೆ ಇರೋದು ಅಂತ. ಇನ್ನು ಸಿಂಪಲ್ ವರ್ಡ್ಸ್ದಲ್ಲಿ ಹೇಳಬೇಕು ಅಂದರೆ ಕಪಟತನ ಇಲ್ಲದೆ ಇರುವಂಥದ್ದು. ಅಹಿಂಸಾ, ಇತರ ಪ್ರಾಣಿಗಳನ್ನು ಕೊಲ್ಲದೇ ಇರುವಂಥದ್ದು. ಸತ್ಯಂ, ನಿಜವನ್ನು ಹೇಳುವಂಥದ್ದು. ಅಕ್ರೋಧ, ಇತರರನ್ನು ಪೀಡಿಸುವುದು, ಚಿತ್ತವಿಕಾರ ಇಲ್ಲದೇ ಇರುವುದು. ತ್ಯಾಗ, ಬರೀ ತಗೊಳ್ಳಿಕ್ಕಷ್ಟೇ ಮನಸ್ಸು ಮಾಡಿದರೂ ಉಪಯೋಗ ಇಲ್ಲ, ಕೊಡಲಿಕ್ಕೂ ಮನಸ್ಸು ಮಾಡಬೇಕು, ಔದಾರ್ಯ ಬೇಕು. ಅನಂತ ಹಸ್ತದಿಂದ ಕೊಟ್ಟಿರ್ತಾನೆ ಪರಮಾತ್ಮ, ಎರಡು ಕೈಯಿಂದ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ವ. ಶಾಂತಿ, ಶಾಂತಿ ಅಂತಂದರೆ ಭಗವದ್ವಿಷಯಕವಾದಂತಹ ಬುದ್ಧಿ. ಅಪೈಶುನಂ, ಅಪೈಶುನಂ ಅಂದರೆ ಏನು? ಇತರರ ಉಪದ್ರವಕ್ಕೆ ಕಾರಣವಾದ ದೋಷಗಳನ್ನು ಅಂದರೆ ಚಾಡಿ ಹೇಳೋದು. ಪೈಶುನ ಅಂತಂದರೆ ಚಾಡಿ, ಪೈಶುನ ಅಂದರೆ ಚಾಡಿ. ಅಪೈಶುನ ಅಂತಂದರೆ ಚಾಡಿ ಹೇಳದೇ ಇರೋದು. ನೋಡವ ಹಿಂಗೆ ಮಾಡೋದು, ನೋಡವ ಹಿಂಗೆ ಮಾಡೋದು, ಅವ್ರಿಗೆ ಚಾಡಿ ಹೇಳಿ ಅವ್ರು ಅದಕ್ಕೆ ಮನಸ್ಸಿಗೆ ಹಚ್ಕೊಳ್ಳೋ ಹಂಗೆ ಮಾಡಿ ಅವ್ರು ಜಗಳಾಡೋದನ್ನು ನೋಡಿ ಆನಂದ ಪಡೋದು. ಅಪೈಶುನಂ, ಚಾಡಿ ಹೇಳದೇ ಇರೋದು ದೈವಿ ಸಂಪತ್ತು. ರಾಜಾದಿಗಳ ಸಮೀಪದಲ್ಲಿ ಅಂದರೆ ಯಾರಿಗೋ ಏನೋ ಪಾಪ ಯಾರಿಗೋ ಏನೋ ಎತ್ತಿ ಕಟ್ಟಿ ಅವ್ರ ಮೇಲೆ ಶಿಕ್ಷೆಯನ್ನು ಕೊಡುವ ಹಂಗೆ ಮಾಡೋದು. ಭೂತೇಶು ದಯಾ, ಭೂತೇಶು ದಯಾ, ಪ್ರಾಣಿಗಳಲ್ಲಿ ದಯೆಯನ್ನು ತೋರೋದು. ಪಾಪ ತಿನ್ನಲಿ ಕುಡಿಲಿ ಅಂತನ್ನೋದು. ಅಲೋಲುತ್ವಂ, ಅಲೋಲುತ್ವ, ಲೋಲುತ್ವ ಅಂತ ಹೇಳಂತಂದರೆ ಮಸ್ತ್ ರಾಜ ಇದು. ಅಲೋಲುತ್ವಂ ಅಂತಂದರೆ ವಿಷಯಗಳಲ್ಲಿ ಸ್ನೇಹವಿಲ್ಲದಿರುವುದು. ಆರ್ಧವಂ, ಆರ್ಧವಂ ಅಂದರೆ ಏನು ಗೊತ್ತಂದ್ರಿ? ನನಗೆ ಹಿಂಸಾ ಮಾಡಿದವರಿಗೂ ಕೂಡ ನಾನು ದ್ರೋಹವನ್ನು ಮಾಡದೇ ಇರೋದು ಆರ್ದ್ರವ. ಇದು ದೈವಿ ಸಂಪತ್ತು. ಹ್ರೀಹಿ, ಹ್ರೀಹಿ ಅಂದರೆ ಏನು ಗೊತ್ತನ್ರಿ? ಕೆಟ್ಟ ಕೆಲಸ ಮಾಡಬೇಕಾದಾಗ ನಾಚಿಕೆ ಆಗ್ಬೇಕು. ಅಯ್ಯೋ ಇದನ್ನು ಮಾಡಬೇಕಾಯ್ತಲ್ಲಪ್ಪ, ನನ್ನ ಪ್ರಾರಬ್ಧ ಕರ್ಮ ಅಂತ ತಿಳ್ಕೊಂಡು ಅನ್ನೇದು ಮಾಡೇಬಾರದು. ಅಂಥ ಅನಿವಾರ್ಯಗಳು ಬಂದಾಗ ಅದರ ಬಗ್ಗೆ ನಾಚಿಕೆ ಆಗಬೇಕು. ಅಚಾಪಲಂ, ಸತ್ಕರ್ಮ ಮಾಡುವುದರೊಳಗೆ ಸ್ಥಿರವಾಗಿ ಇರುವಂಥದ್ದು. ಇನ್ನೂ ಅನೇಕ ವಿಚಾರಗಳಿವೆ, ಅದನ್ನು ನಾಳಿನ ದಿವಸ ತಿಳ್ಕೊಂಡು ಇದರ 3 ಶ್ಲೋಕಗಳ ಸಾರಾಂಶವನ್ನು ನಾಳಿನ ದಿವಸ ತಿಳಿಯೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 15ನೇ ಅಧ್ಯಾಯದ 3 ಹಾಗೂ 4ನೆಯ ಶ್ಲೋಕಗಳು. ತೇಜ ಕ್ಷಮಾ ಧೃತಿ ಶೌಚಂ, ತೇಜ ಕ್ಷಮಾ ಧೃತಿ ಶೌಚಂ, ಅದ್ರೋಹೋ ನಾತಿಮಾನಿತಾ, ಅದ್ರೋಹೋ ನಾತಿಮಾನಿತಾ, ಭವಂತಿ ಸಂಪದಂ ದೈವೀಂ, ಭವಂತಿ ಸಂಪದಿಂ ದೈವೀಂ, ಅಭಿಜಾತಸ್ಯ ಭಾರತ, ಅಭಿಜಾತಸ್ಯ ಭಾರತ. ದಂಭೋ ದರ್ಪೋಭಿಮಾನಶ್ಚ, ದಂಭೋ ದರ್ಪಾಭಿಮಾನಶ್ಚ,
ಕ್ರೋಧ ಪಾರುಷ್ಯಮೇವ ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥಃ ಸಂಪದಮಾಸುರೀಂ ಪಾರ್ಥಃ ಸಂಪದಮಾಸುರೀಂ ತೇಜಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಮಭಿಜಾತಸ್ಯ ಭಾರತ ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥಃ ಸಂಪದಮಾಸುರೀಂ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತನ್ನ ದೈವಿ ಸಂಪತ್ತಿರುವಂತಹ ವ್ಯಕ್ತಿಗಳು ಯಾವ ರೀತಿಯಾಗಿ ಇರ್ತಾರೆ ಅಂತನ್ನುವ ವಿಚಾರವನ್ನು ನಿನ್ನೆ ಹೇಳ್ತಾ ಸುಮಾರು ವಿಷಯಗಳನ್ನು ತಿಳಿಸಿ ಇನ್ನೂ ಕೆಲವು ವಿಚಾರಗಳನ್ನು ಹೇಳ್ತಾನೆ. ತೇಜ ಕ್ಷಮ ಧೃತಿ ಶೌಚಂ. ತೇಜ ಅಂತ ಹೇಳಂತಂದರೆ ಇತರರು ತನ್ನನ್ನು ತಿರಸ್ಕರಿಸುವುದಕ್ಕೆ ಬಾರದಷ್ಟು ಶಕ್ತಿಯನ್ನು ಹೊಂದೋದು ತೇಜ. ಅಂದರೆ ಅವ್ರು ನೋಡಿದ ಕೊಳ್ಳೇನೆ ಅವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಬೇಕು, ಅವ್ರನ್ನ ನೋಡಿದ ಕೊಳ್ಳೇನೆ ಅವ್ರನ್ನ ಗೌರವ ಕೊಡಬೇಕು ಅಂತ ಅನ್ನಿಸ್ಬೇಕು. ಕ್ಷಮ ಅಂದರೆ ಕ್ರೋಧರಹಿತನಾಗಿ ಅಪಕಾರ ಮಾಡಿದವನಿಗೆ ಪ್ರತ್ಯಪಕಾರವನ್ನು ಮಾಡದಿರುವಿಕೆ. ಯಾರಾದರೂ ಒಬ್ಬರು ನನಗೆ ಮೋಸ ಮಾಡಿದರು ಅಥವಾ ನನಗೆ ಏನಾದರೂ ತೊಂದರೆಯನ್ನು ಕೊಟ್ಟರು ಅಂತ ಹೇಳಂತಂದ್ರೆ ನನಗೆ ಹಿಂಗೆ ಮಾಡಿಯಲ್ಲ ನಿತ್ತಡಿ ನಿನಗೆ ಹೆಂಗೆ ಮಾಡ್ತೀನಿ ಅಂತ ಅನ್ನಬಾರದು. ಹಂಗೆ ಅನ್ನದೇನೆ ಅವರಿಗೆ ಒಳ್ಳೆಯವರಾಗಿ ಇರುವಂಥದ್ದು. ಧೃತಿ ಅಂತ ಹೇಳಂತಂದರೆ ಸಾತ್ವಿಕವಾದಂತಹ ಧೈರ್ಯ. ಶೌಚ ಅಂತಂದರೆ ಅಂತಃಕರಣ ಮತ್ತು ಬಾಹ್ಯ ಎರಡೂ ಕಡೆಗೂ ಶುದ್ಧವಾಗಿ ಇರುವುದು ಶೌಚ. ಅದ್ರೋಹ ಜನರಿಗೆ ದ್ರೋಹವನ್ನು ಮಾಡದೇ ಇರುವುದು. ನಾತಿಮಾನಿತ ಅಂದ್ರೇನು? ನಾನೇ ದೊಡ್ಡವನು ಅನ್ನುವ ಅಭಿಮಾನವಿಲ್ಲದಿರುವುದು. ನಿನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಲ್ಲ ಅಂತನ್ನುವ ಮಾತಿಗೆ ಪ್ರೇರಣೆ ಬಂದದ್ದು ಮೂಲ ಭಗವದ್ಗೀತಾದಿಂದ. ನಾತಿಮಾನಿತ ಅಂದರೆ ನಾನೇ ದೊಡ್ಡವ ಅನ್ನುವ ಅಭಿಮಾನ ಇಲ್ಲದಿರು. ಬೇಕಾದಷ್ಟ ದೊಡ್ಡ ಜಗತ್ತು ಕೊಡೋ ಭಗವಂತ ಎಲ್ಲಾದರೂ ಕೊಡ್ತಾನೆ. ನಾನೊಬ್ಬನೇ ದೊಡ್ಡವನು ಅಂತ ತಿಳ್ಕೊಂಡು ಇದ್ವಿ ಅಂತೇಳಂತಂದರೆ ಅದು ದೈವಿ ಸಂಪತ್ತಲ್ಲ, ಅದು ಒಳ್ಳೆಯ ಸ್ವಭಾವ ಅಲ್ಲ. ಏತೇ ಇವು ಅಂದರೆ ಇಲ್ಲಿವರೆಗೆ ಹೇಳಿದಂತಹ ಗುಣಗಳು ಎಷ್ಟು ಅಂತಂದ್ರೆ 26 ಗುಣಗಳನ್ನು ಹೇಳ್ತಾರೆ. ಇಲ್ಲಿಯವರೆಗೆ 26 ಗುಣಗಳ ಅದು ಏತೆ. ಈ 26 ಗುಣಗಳು ಭಾರತ ಎಲೆ ಅರ್ಜುನನೇ ದೈವೀಂ ಸಂಪದಂ ದೇವತಾ ಸಂಬಂಧಿಯಾದ ಸಂಪತ್ತು ಅಂತನ್ನೋದನ್ನು ಅಭಿಜಾತಸ್ಯ ಹೊಂದಿದ ಪುರುಷನಿಗೆ ಭವಂತಿ ಆಗುತ್ತವೆ. ಅಂದರೆ ಮೇಲೆ ಹೇಳಿದ 26 ಗುಣಗಳು ಭಗವಂತನ ವಿಶೇಷವಾದ ಕೃಪಾ ಇದ್ದವನಿಗೆ ಆಗ್ತದೆ ಅಂತ ಹೇಳಿ ಆಸುರಿ ಸಂಪತ್ತಿನ ಬಗ್ಗೆ ಹೇಳ್ತಾರೆ. ಆಸುರಿ ಸಂಪತ್ತು ಇದ್ದವರಲ್ಲಿ ಅವ್ರು ಹೆಂಗಿರ್ತಾರೆ? ದಂಭ ಅಂದರೆ ಏನು ಗೊತ್ತನ್ರಿ? ಡಂಭ ಅಂದರೆ ಜ್ಞಾತ್ವಾಪಿ ಸ್ವಾತ್ಮನೋಲ್ಪತ್ವಂ ಡಂಭೋ ಮಾಹಾತ್ಮ್ಯ ದರ್ಶನಂ. ತಾನು SSLC ಫೇಲ್ ಇದ್ದರೂ PhD ಮಾಡಿದವ್ರಿಗತ್ಲೆ ಏನು ನಡೀತಿರ್ತಾನಲ್ಲ ಅದು ಡಂಭ. ನಾನು ದಡ್ಡಿದ್ದೇನೆ, ನನಗೆ ಯೋಗ್ಯತೆ ಇಲ್ಲ, ಅದನ್ನು ಹೇಳ್ಕೊಂಡಿರಬೇಕು. ಮನೆಯೊಳಗೆ ಇದನ್ನು ಕನ್ನಡದ ಒಂದು ಗಾದೆ ಮಾತು ಇದಕ್ಕೆ ಅಗದಿ ಸೂಟ್ ಆಗುವಂಥದ್ದು. ಹೊಟ್ಟಿಗೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತೇನು ಬಂತಲ್ಲ, ಇದು ಡಂಭ. ಇದು ಡಂಭ, ಇದು ಇರಬಾರದು. ಇದು ಇತ್ತು ಅಂತಂದರೆ ಅದು ಆಸುರಿ ಸ್ವಭಾವ. ಡಂಭ. ದರ್ಪ ಅಂದ್ರೇನು? ಭಯಕ್ಕೆ ಕಾರಣವಿದ್ದಾಗ್ಯೂ ಮದದಿಂದ ಭಯವಿಲ್ಲದೆ ಇರುವಂತೆ ಪ್ರದರ್ಶಿಸುವುದೇ ಅಂತ ಅನ್ನೋದಷ್ಟೇ. ದೊಡ್ಡಿಸ್ತನ ಬಿಡಿಯೋದು, ಬಂದ ಕೂಡಲೇ ಮತ್ತೆ ಬಾಲಮ್ಮ ದೊಡ್ಕೊಂಡು ಕೊಡೋದು, ಇದು ದರ್ಪ.
ಅಭಿಮಾನ ಅಹಂಕಾರ, ಮತ್ತು ಕ್ರೋಧ. ಕ್ರೋಧ ಅಂದ್ರೇನು? ಸಿಟ್ಟು. ಸಿಟ್ಟಿರಬಾರ್ದ ಮನುಷ್ಯಾಗ? ಅದಕ್ಕೆ ಶಾಸ್ತ್ರ ಏನು ಹೇಳ್ತದೆ? ಕ್ರೋಧ ಅಂತಂದ್ರೆ ಏನು? ಇತರರಿಗೆ ಪೀಡಾಕರವಾದ ಚಿತ್ತ ವಿಕಾರವನ್ನು ಹೊಂದದಿರುವುದು. ಗುರುಗಳು ಶಿಷ್ಯನ ಮೇಲೆ ಕ್ರೋಧಗೊಳ್ಳದಿದ್ದರೆ ಶಿಷ್ಯ ಸುಧಾರಿಸೋದಿಲ್ಲ. ತಂದೆ ತಾಯಿಗಳು ಮಕ್ಕಳ ಮೇಲೆ ಕ್ರೋಧಗೊಳ್ಳಲಿಲ್ಲ ಅಂತಂದರೆ ಅವರು ಸುಧಾರಿಸೋದಿಲ್ಲ. ಆದ್ದರಿಂದ ಕ್ರೋಧ, ಈಗ ನರಸಿಂಹದೇವರಿಗೆ ಕ್ರೋಧ ಅದ ಅಂತ ಹೇಳ್ತಾರೆ. ಹಿರಣ್ಯಕಶಿಪುನ ಶಿಕ್ಷಿಸಲಿಕ್ಕಾಗಿ ಅವರ ಕ್ರೋಧವೂ ಕೂಡ ಜ್ಞಾನರೂಪವಾಗಿದ್ದೇ ಹೊರತಾಗಿ ಅಜ್ಞಾನ ನಿಮಿತ್ತಕವಾಗಿ ಅಲ್ಲ. ಇನ್ನೊಬ್ಬರಿಗೆ ಪೀಡಾಕರವಾದಂತಹ ಚಿತ್ತ ವಿಕಾರ ಏನಾಗ್ತದೆ ನೋಡ್ರಿ, ಅದು ಕ್ರೋಧ. ಅದು ಇರಬಾರ್ದು. ಅದು ಆಸುರಿ. ಎಷ್ಟು ಸಿಟ್ಟಿಗೇಳ್ತಾರ ಅಷ್ಟು ಆಸುರಿ ಸ್ವಭಾವ ಅದ ಅಂತ ಅರ್ಥ. ಮತ್ತು ಪಾರುಷ್ಯಂ. ಪಾರುಷ್ಯಂ ಅಂತಂದರೆ ನಿಷ್ಠುರವಾಗಿ ಮಾತಾಡೋದು. ಯಾಕೆ ಮಾತಾಡಬೇಕು ನಿಷ್ಠುರವಾಗಿ? ಯಾಕೆ ನಿಷ್ಠುರತನದಿಂದ ಯಾಕೆ ಮಾತಾಡಬೇಕು? ಸರಳಾಗಿ ಮಾತಾಡ್ಲಿಕ್ಕೆ ಬರೋ ಮುಂದಾಗ ಸುಲಭವಾಗಿ ಆ ಮಾತನ್ನು ಕನ್ವೆ ಮಾಡಲಿಕ್ಕೆ ಬರ್ತಾ ಇರುವಾಗಲೂ ಕೂಡ ಕೆಲವು ಜನರು ಬೇಕಂತಲೇ ನಿಷ್ಠುರ ಮಾತಾಡ್ತಾರೆ. ಯಾಕೆ ನಿಷ್ಠುರ ಮಾತಾಡಬೇಕು? ಎಷ್ಟು ನಿಷ್ಠುರ ಮಾತಾಡ್ತೀವೋ ಅಷ್ಟು ಆಸುರಿ ಸ್ವಭಾವ ನಮ್ಮಲ್ಲಿ ಅದ ಅಂತ ಅರ್ಥ. ಅಜ್ಞಾನಂ, ಅವಿವೇಕತನ. ಏತೇ, ಈ 6 ದುರ್ಗುಣಗಳು ಏನವ ನೋಡ್ರಿ, ಇವು 6 ಆದವು. ಈ 6 ದುರ್ಗುಣಗಳು ಆಸುರೀಂ ಸಂಪದಂ ಅಭಿಜಾತಸ್ಯ ಭವಂತಿ ಏವ. ಅಸುರ ಸಂಬಂಧವಾದ ಸಂಪತ್ತನ್ನು ಹೊಂದಿದವರಿಗೆ ಭವಂತಿ ಏವ, ಹಾಗೇ ಆಗ್ತಾವೆ. ಅಭಿಪ್ರಾಯ ಏನು? ಅಸುರ ಸ್ವಭಾವ ಉಳ್ಳ ಜನರಿಗೆ ದಂಭ ಮೊದಲಾದಂತಹ 6 ಗುಣಗಳು ಇರ್ತವೆ. ಈ 6 ಗುಣಗಳುಳ್ಳವರು ತಾಮಸರು ಅಂತ ತಿಳಿಬೇಕು. ಹಿಂದೆ ಹೇಳಿದ 23 ಗುಣಗಳು ಸಾತ್ವಿಕ, ಅವರನ್ನು ಸಾತ್ವಿಕರು ಅಂತ ತಿಳಿಬೇಕು. ದೈವೀ ಸಂಪದ ಅಂತ ತಿಳ್ಕೊಳ್ಬೇಕು. ಇದು ಇದ್ದವರು ಸಾತ್ವಿಕರು. ಈ 6 ಗುಣಗಳು ಇದ್ದವರು ತಾಮಸರು ಅಂತ ತಿಳ್ಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಿನ್ನೆಯ 2 ಶ್ಲೋಕಗಳು, ಇವತ್ತಿನ 2 ಶ್ಲೋಕಗಳ ಸಾರಾಂಶವನ್ನು ಹೇಳಬೇಕು ಅಂತಂದರೆ, ಭಗವಂತ ಹೇಳ್ತಾನೆ, ಭರತ ವಂಶದ ಕುಡಿಯೇ, ದೈವೀ ಸಂಪತ್ತು ಅಂದರೆ ಒಳ್ಳೆಯ ನಡತೆ ಹೊತ್ತು ಹುಟ್ಟಿದವನಲ್ಲಿ ಈ ಗುಣಗಳಿರುತ್ತವೆ. ಅಂದರೆ ಇನ್ನು ಮುಂದೆ ಹೇಳುವ ಗುಣಗಳು ಇರ್ತವೆ. ಅವು ಯಾವ್ಯಾವು? ಅಂಜದಿರುವುದು ಮತ್ತು ಅಂಜಿಸದಿರುವುದು, ತಿಳಿಯಾದ ಮನಸ್ಸು, ಅರಿವಿನ ದಾರಿಯಲ್ಲಿ ನೆಲೆಗೊಳ್ಳುವುದು, ಕೊಡುಗೈತನ, ಇಂದ್ರಿಯಗಳ ಮೇಲೆ ಹಿಡಿತ, ದೇವತೆಗಳ ಆರಾಧನೆ, ವೇದಗಳ ಅಧ್ಯಯನ, ನೋಂಪಿಯ ನಿಷ್ಠೆ, ನೇರತನ, ನೋಯಿಸದಿರುವುದು, ನಿಜ ನುಡಿಯುವುದು, ಸಿಡುಕದಿರುವುದು, ಧಾರಾಳತನ, ಭಗವಂತನಲ್ಲಿ ಬಗೆ ನೆಟ್ಟುವುದು, ಚಾಡಿ ಹೇಳದಿರುವುದು, ಪ್ರಾಣಿಗಳಲ್ಲಿ ಕನಿಕರ, ಅತ್ಯಾಸೆ ಇರದಿರುವುದು, ನಮ್ರತೆ, ನಾಚಿಕೆ, ಗಟ್ಟಿತನ, ಕುಗ್ಗದಿರುವುದು, ತಪ್ಪನ್ನು ಮನ್ನಿಸುವ ತಾಳ್ಮೆ, ಕೆಚ್ಚು, ಒಳ ಹೊರಗಣ ಮಡಿ. ಶೌಚ ಅಂತಂದ್ರೆ ಒಳ ಹೊರಗಣ ಮಡಿ, ಎರಡೆಣಿಸದಿರುವುದು ಮತ್ತು ಬೀಗದಿರುವುದು. ಇವು ಇಷ್ಟು ದೈವಿ ಸಂಪತ್ತು. ಇದು ಇದ್ದವರು ಸಾತ್ವಿಕ ಗುಣ ಅಂತ ಅರ್ಥ. ಇನ್ನು ಆಸುರಿ ಸಂಪತ್ತು ಯಾವ್ಯಾವು? ದರ್ಪ. ಅದಕ್ಕೆ ಹೇಳ್ತಾರೆ ಆಸುರಿ ಸಂಪತ್ತು ಅಂದರೆ ಕೆಟ್ಟ ನಡತೆ ಅಂತ. ಯಾವುದಕ್ಕೆ ಅನ್ನಬೇಕು ಅಂದರೆ, ಹೊತ್ತು ಬಂದಂತಹ ಆಸುರಿ ಸಂಪತ್ತನ್ನು ಹೊತ್ತು ಬಂದಂತಹ ಗುಣಗಳಿವು. ಬೂಟಾಟಿಕೆ. ದರ್ಪ ಅಂದರೆ ಬೂಟಾಟಿಕೆ. ಸೊಕ್ಕು, ಬಿಂಕ, ಸಿಡುಕು, ಒರಟತನ ಮತ್ತು ತಿಳಿಗೇಡಿತನ, ಇವು ಆಸುರಿ ಸಂಪತ್ತು. ಇವು ಇದ್ದವರು ತಾಮಸಿಗಳು ಅಂತ ಅನ್ನುವ ಅಭಿಪ್ರಾಯವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಇವುಗಳನ್ನು ಹೇಗೆ ನಿಗ್ರಹ ಮಾಡಬೇಕು ಅನ್ನುವ ವಿಚಾರವನ್ನು ಕೂಡ ನಾಳಿನ ದಿವಸ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಶ್ರೀಮದ್ ಭಗವದ್ಗೀತಾ 16ನೆಯ ಅಧ್ಯಾಯದ 5 ಹಾಗೂ 6ನೆಯ ಶ್ಲೋಕಗಳು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ದ್ವೌ ಭೂತಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಆಸುರಂ ಪಾರ್ಥ ಮೇ ಶೃಣು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾ ಶುಚಃ ಸಂಪದಂ ದೈವೀಮಭಿಜಾತೋಸಿ ಪಾಂಡವ ದ್ವೌ ಭೂತಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ದೈವಿ ಮತ್ತು ಆಸುರಿ ಸಂಪತ್ತುಗಳ ವಿಭಾಗವನ್ನು ಹೇಳ್ತಾ, ದೈವಿ ದೇವತಾ ಸಂಬಂಧವಾದ ಸಂಪತ್ತು ಇದು ವಿಮೋಕ್ಷಾಯ ಮೋಕ್ಷಕ್ಕೆ ಕಾರಣ. ಆಸುರಿ ಅಂದರೆ ಅಸುರ ಸಂಬಂಧವಾದ ಸಂಪತ್ತು ಇದು ನಿಬಂಧಾಯ ಅತ್ಯಂತ ಬಂಧರೂಪವಾದ ತಮಸ್ಸಿಗೆ ಕಾರಣ ಅಂತನ್ನೋದು ಸಮ್ಮತವಾದದ್ದು. ಹೇ ಪಾಂಡವ, ಎಲೆ ಅರ್ಜುನನೇ, ತ್ವಂ ದೈವೀ ಸಂಪದಂ ಅಭಿಜಾತಃ, ನೀನು ದೈವೀ ಸಂಪತ್ತನ್ನು ಹೊಂದಿರುವಂಥವನು. ಆದ್ದರಿಂದ ಮಾ ಶುಚಃ, ಶೋಕವನ್ನು ಪಡಬೇಡ ಅಂದರೆ ಅವನಿಗೆ ಸಮಾಧಾನ ಹೇಳ್ತಾ ಇದ್ದಾನೆ. ದೈವೀ ಸಂಪತ್ತುಗಳ ವಿಭಾಗವನ್ನು ವಿಸ್ತಾರವಾಗಿ ಹೇಳಿ, ಇಷ್ಟೆಲ್ಲ ಗುಣಗಳು ಇರೋರು ದೈವೀ ಸಂಪತ್ತು, ಸಜ್ಜನರು, ಸಾತ್ವಿಕರು, ಆ ಎಲ್ಲ ಗುಣಗಳು ನಿನ್ನಲ್ಲಿ ಇದ್ದದ್ದರಿಂದ ನೀನೇನು ದುಃಖ ಪಡ್ಕೋತ ನಿಂತಿ ನಮ್ಮ ಸಂಬಂಧಿಕರನ್ನ ಕೊಲ್ಲಬೇಕಾಗ್ತದೆ, ಮಾಡಬೇಕಾಗ್ತದೆ. ಇದು ಯಾವ ಆಸುರಿ ಸಂಪತ್ತು ಸ್ವಭಾವ ನಿನ್ನಲ್ಲಿ ಇಲ್ಲ, ದೈವಿ ಸ್ವಭಾವ ನಿನ್ನಲ್ಲಿ ಇದೆ. ಆದ್ದರಿಂದ ನೀನು ದುಃಖ ಪಡಬೇಡ, ನೀನು ಮೋಕ್ಷಕ್ಕೇನೆ ಹೋಗೋದು ಅಂತ ಹೇಳಿ, ಅಂದರೆ ಆಸುರಿ ಸಂಪತ್ತನ್ನು ಹೊಂದಿದವನು ತಮಸ್ಸಿಗೆ ಹೋಗ್ತಾನೆ, ದೈವಿ ಸಂಪತ್ತನ್ನು ಹೊಂದಿದವನು ಮೋಕ್ಷಕ್ಕೆ ಹೋಗ್ತಾನೆ. ನೀನು ದೈವಿ ಸಂಪತ್ತನ್ನು ಹೊಂದಿರ್ತೀಯಾದ್ದರಿಂದ ನಿನಗೆ ಮೋಕ್ಷವಾಗುತ್ತದೆ, ಅಂಧನ್ ತಮಸ್ಸಾಗುವುದಿಲ್ಲ. ಆದ್ದರಿಂದ ನೀನು ದುಃಖ ಪಡಬೇಡ, ಎದ್ದೇಳು, ಯುದ್ಧ ಮಾಡು. ಇನ್ನು ದುಃಖ ರೂಪವಾದ ಆಸುರಿ ಸಂಪತ್ತನ್ನು ಪಡೆದಿರುವಂತಹ ಜನರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಹೇಳ್ತಾನೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ. ಎಲೆ ಪಾರ್ಥ, ಎಲೆ ಅರ್ಜುನ, ಅಸ್ಮಿನ್ ಲೋಕೆ ಭೂತ ಸ್ವರ್ಗ ದೈವ ಆಸುರ ಇತಿ ದ್ವೌ ಏವ. ಈ ಪ್ರಪಂಚದಲ್ಲಿ ಭೂತ ಸ್ವಭಾವಗಳು ಎರಡು, ಒಂದು ದೈವ, ಇನ್ನೊಂದು ಆಸುರ. ಅಂದರೆ ದೇವ ಸಂಬಂಧವಾದದ್ದು, ಅಸುರ ಸಂಬಂಧವಾದದ್ದು. ತತ್ರ ಅವುಗಳಲ್ಲಿ ದೈವ ವಿಸ್ತರಶಃ ಪ್ರೋಕ್ತಃ, ದೇವ ಸ್ವಭಾವ ಇದು ವಿಸ್ತಾರವಾಗಿ ನಾನು ನಿನಗೆ ಹೇಳಿದ್ದೇನೆ. ಈಗ ನನ್ನಿಂದ ಆಸುರಂ ವಿಸ್ತರಶಃ ಶೃಣು. ಆಸುರಿ ಸ್ವಭಾವದವರು ಹೇಗಿರ್ತಾರೆ, ಅವರ ಸ್ವಭಾವ ಏನು ಅಂತನ್ನುವುದನ್ನು ನೀನು ತಿಳಿದುಕೋ. ದೇವಸ್ವಭಾವವು ಅಂದರೆ ಸಾತ್ವಿಕ ಸ್ವಭಾವವು ಅಭಯಂ ಇತ್ಯಾದಿ ಶ್ಲೋಕಗಳಿಂದ ಏನು ಪ್ರಾರಂಭ ಮಾಡಿದರು ಅಲ್ಲಿಂದ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಅಸುರ ಸ್ವಭಾವವನ್ನು ವಿಸ್ತಾರವಾಗಿ ನಾನು ಹೇಳ್ತೇನೆ, ಕೇಳು ಅಂತ ಹೇಳ್ತಾ ಇದ್ದಾನೆ. ಈ ಎರಡು ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿ ಇದೆ. ಒಳ್ಳೆಯ ನಡತೆ
ಇದು ಬಿಡುಗಡೆಗೆ ದಾರಿ. ಕೆಡು ನಡತೆ ಇದು ತಮಸ್ಸಿನ ಬಂಧನಕ್ಕೆ ದಾರಿ. ಪಾಂಡವ, ಅರ್ಜುನ, ನೀನು ಕೊರಗಬೇಡ. ನೀನು ಒಳಗಿನ ದಾರಿಯನ್ನು ಮೈಗೂಡಿಸಿಕೊಂಡಂಥವನು, ಅಂದರೆ ದೈವಿ ಸಂಪತ್ತನ್ನು ಮೈಗೂಡಿಸಿಕೊಂಡವನು. ಈ ವಿಶ್ವದಲ್ಲಿ 2 ಬಗೆಯ ಜೀವ ಸೃಷ್ಟಿಗಳಿವೆ. ದೈವ ಅಂದರೆ ಒಳ್ನಡತೆಯದು ಮತ್ತು ಆಸುರ ಕೆಡು ನಡತೆಯದು. ಒಳ್ನಡತೆಯ ಬಗೆಯನ್ನು ಬಿತ್ತರಿಸಿ ಹೇಳಿದ್ದಾಯಿತು. ಲೇ ಪಾರ್ಥ, ಕೆಡು ನಡೆಯ ಬಿತ್ತರವನ್ನು ನನ್ನಿಂದ ಕೇಳು, ನಾನು ಹೇಳ್ತೇನೆ ಕೇಳು ಅಂತ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 16ನೇ ಅಧ್ಯಾಯದ 7 ಹಾಗೂ 8ನೆಯ ಶ್ಲೋಕಗಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಮಾಧಾನವನ್ನು ಮಾಡಿ, ನೀನು ದೇವಸ್ವಭಾವದವನು, ನಿನಗೆ ನರಕಾದಿ ಅನರ್ಥಗಳಾಗೋದಿಲ್ಲ, ನೀನು ಧೈರ್ಯದಿಂದ ಯುದ್ಧ ಮಾಡು ಅಂತ ಹೇಳಿ ಆಸುರಿ ಸ್ವಭಾವದವರು ಹೇಗಿರ್ತಾರೆ ಅನ್ನೋದರ ವಿವರಣೆಯನ್ನು ಕೊಡ್ತಾನೆ. ಅಸುರಾಹ ಜನಾಹ, ಅಸುರ ಸ್ವಭಾವವುಳ್ಳ ಜನರು ಪ್ರವೃತ್ತಿಂಚ ನಿವೃತ್ತಿಂಚ ಅಂದರೆ ಶಾಸ್ತ್ರವಿಹಿತಗಳಾದ ಕರ್ಮಗಳಲ್ಲಿ ಪ್ರವೃತ್ತಿಯನ್ನು, ಶಾಸ್ತ್ರಗಳಿಂದ ನಿಷಿದ್ಧವಾದ ಕರ್ಮಗಳಿಂದ ನಿವೃತ್ತಿಯನ್ನು ನ ವಿದುಹು ತಿಳಿಯುವುದಿಲ್ಲ. ಇದು ಮಾಡಬೇಕು, ಇದು ಮಾಡಬಾರ್ದು ಅಂತನ್ನುವ ವ್ಯವಧಾನನೇ ಅವರಿಗೆ ಇರೋದಿಲ್ಲ. ಇನ್ನು ದುರ್ಯೋಧನಾದಿಗಳು ಒಂದು ಹೆಜ್ಜೆ ಮುಂದೆ ಹೋದವರು. ಅವರು ಗೊತ್ತಿದ್ದರೂ ಇದು ಧರ್ಮ, ಇದು ಮಾಡಬೇಕು ಅಂತ ಗೊತ್ತಿದ್ದರೂ ಅದನ್ನು ಮಾಡುವುದಿಲ್ಲ, ಇದು ಅಧರ್ಮ, ಇದನ್ನು ಮಾಡಬಾರ್ದು ಅಂತ ಗೊತ್ತಿದ್ದರೂ ಮಾಡದೇ ಇರುವಂಗಿಲ್ಲ. ಇವೆಲ್ಲ ದುರ್ಯೋಧನಾದಿಗಳು. ತೇಷು ಆ ತಾಮಸ ಜನರಲ್ಲಿ ಶೌಚಂ ಬಾಹ್ಯ ಶುದ್ಧಿ, ಆಂತರಿಕ ಶುದ್ಧಿ ಅಂದರೆ ಮಡಿ ಮೈಲಿಗೆ ಅಂತನ್ನುವುದು ನ ವಿದ್ಯತೆ ಇರುವುದಿಲ್ಲ. ಆಚಾರ ಅಪಿ ನ ವಿದ್ಯತೆ, ಶಾಸ್ತ್ರವಿಹಿತವಾದ ಆಚಾರವೂ ಕೂಡ ಇರುವುದಿಲ್ಲ. ಮತ್ತು ಸತ್ಯಂ ನ ವಿದ್ಯತೆ, ಒಟ್ಟ ಸತ್ಯ ಮಾತಾಡುವುದಿಲ್ಲ, ಯಥಾರ್ಥವಾದಂತಹ ಮಾತುಗಳು ಅವರ ಬಾಯಿಂದ ಎಂದು ಬರೋದಿಲ್ಲ, ಬರೀ ಸುಳ್ಳೇ ಮಾತಾಡೋದು. ತೇ ಆ ಅಸುರ ಜನರು ಜಗತ್ ಅಸತ್ಯಂ ಅಪ್ರತಿಷ್ಠಂ ಅನೀಶ್ವರಂ ಇತಿ ಆಹುಹು. ಈ ಪ್ರಪಂಚ ಅಸತ್ಯಂ ಕಲ್ಪಿತವಾದದ್ದು ಅಂದರೆ ಮಿಥ್ಯಾ, ಸತ್ಯವಾದದ್ದಲ್ಲ, ಅಬದ್ಧ. ಅಪ್ರತಿಷ್ಠಂ, ಅಪ್ರತಿಷ್ಠಂ ಅಂತಂದರೆ ಜ್ಞಾನದಿಂದ ನಷ್ಟವಾಗುವಂಥದ್ದು. ಜ್ಞಾನದಿಂದ ಅಂದರೆ ಬಾಧಕ ಜ್ಞಾನದಿಂದ ನಷ್ಟವಾಗುವಂಥದ್ದು. ಹಗ್ಗವನ್ನು ನೋಡಿ ಹಾವು ಅಂತ ತಿಳಿಯೋದು,
ಆಮೇಲೆ ಹತ್ತಿರ ಹೋದ ಮೇಲೆ ಇದು ಹಾವಲ್ಲ ಹಗ್ಗ ಅಂತ ಅನ್ನೋದು ಏನು ಜ್ಞಾನ ಬರ್ತೋ ಅದು ಬಾಧಕ ಜ್ಞಾನ. ಶುಕ್ತಿ ರಜತ, ಸಮುದ್ರದ ದಂಡಿ ಮೇಲೆ ನದಿ ದಂಡಿ ಮೇಲೆ ಹೊಂಟಿರ್ತೀವಿ, ಕಪ್ಪಿ ಚಿಪ್ಪನ್ನು ನೋಡ್ತೀವಿ, ಬಿಸಿಲಿಗೆ ಪಳ 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 ಹೊಳಿತಿರ್ತದೆ, ಓ ಬೆಳ್ಳಿ ಅಂತ ತಿಳ್ಕೊಳ್ತೀವಿ. ಅದು ಕೈಯಾಗ ತಗೊಂಡು ಕೊಳ್ಳೆ ಅಯ್ಯೋ ಇದು ಬೆಳ್ಳಿ ಅಲ್ಲ ಕಪ್ಪಿ ಚಿಪ್ಪು. ಹಂಗೆ ಈ ಜಗತ್ತು ಅಂತ ಹೇಳ್ತಾರೆ. ಅನೀಶ್ವರಂ, ಈಶ್ವರನೇ ಇಲ್ಲ, ಈಶ್ವರನಿಂದ ರಹಿತವಾದದ್ದು. ಅಪರಸ್ಪರ ಸಂಭೂತಂ, ಅಪರಸ್ಪರ ಸಂಭೂತಂ ಅಂತಂದ್ರೆ ನೀವೇನು ಪುರಾಣದವರು ವೇದದವರು ಎಲ್ಲ ಪೋಣಿಸಿ ದೇವರನ್ನು ನಂಬಿಸ್ಲಿಕ್ಕೆ ಹೇಳ್ತೀರಿ, ಅದೆಲ್ಲ ಬೂಟಾಟಿಕೆ ಮಾತುಗಳು, ಸುಳ್ಳಿನ ಮಾತುಗಳು ಅಂತ ಹೇಳ್ತಾರೆ. ಅಂದರೆ 3ನೇ ಅಧ್ಯಾಯದೊಳಗೆ ಕೃಷ್ಣನೇ ಹೇಳಿದ, ಅನ್ನಾದ್ ಭವಂತಿ ಭೂತಾನಿ, ಅನ್ನದಿಂದಲೇ ಭೂತಗಳು ಜೀವರು ಸೃಷ್ಟಿ ಆಗುವಂಥದ್ದು. ಯಜ್ಞಾದ್ ಭವತಿ ಪರ್ಜನ್ಯ, ಪರ್ಜನ್ಯಾದ್ ಯಜ್ಞ ಸಂಭವ. ಹಿಂಗೆ ಒಂದೊಂದಕ್ಕೊಂದೊಂದು ಕಾರಣವನ್ನು ಹೇಳ್ತೀವಿ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಿಮ್ಗೆ ಒಳ್ಳೆಯದಾಗ್ತದೆ, ಇಂತಹ ಎಲ್ಲ ಮಾತುಗಳನ್ನು ಏನು ಹೇಳ್ತೀವಿ ಇದೆಲ್ಲ ಬೂಟಾಟಿಕೆಯ ಮಾತುಗಳು ಅಂತ ಹೇಳ್ತಾರೆ. ಕಾಮಹೈತುಕಂ, ಕಾಮಕ್ಕೆ ಕಾರಣವಾದ ಅವಿದ್ಯೆಯನ್ನೇ ಕಾರಣವಾಗಿ ಉಳ್ಳದ್ದು. ಕಿಂ ಎಂತಹದ್ದು ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾನೆ. ಅನ್ಯತ, ವಿಲಕ್ಷಣವಾದದ್ದು. ಅಂದರೆ ಜನ್ಯವೆಂದಾಗಲಿ ಅಜನ್ಯವೆಂದಾಗಲಿ ಸತ್ಯವೆಂದಾಗಲಿ ಅಸತ್ಯವೆಂದಾಗಲಿ ಮತ್ತು ಯಾವ ಪ್ರಕಾರವಾಗಿಯಾದರೂ ಹೇಳುವುದಕ್ಕೆ ಬರುವುದಿಲ್ಲ. ಇತಿ, ಹೀಗೆಂದು ಆಹುಹು ಹೇಳುತ್ತಾರೆ. ಜಗತ್ತು ಸುಳ್ಳು ಅಂತ ಹೇಳುವಂಥವರೆಲ್ಲರೂ ಯಾರು? ಆಸುರಿ ಸ್ವಭಾವದವರು ಅಂತನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ. ಜಗತ್ತು ಸತ್ಯ ಸತ್ಯ ಸತ್ಯ, ಅದರೊಳಗೆ ಎರಡನೇ ಮಾತಿಲ್ಲ. ಹೀಗೆ ಈ ಆಸುರಿ ಸ್ವಭಾವದವರ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ತೋರಿಸಿಕೊಟ್ಟು ಈ 2 ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಸುರಿ ಸ್ವಭಾವದ ಮಂದಿ ಯಾವ ದಾರಿ ಹಿಡಿಯಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಅರಿಯದವರು. ಇದರಲ್ಲಿ ಹೋದ್ರೆ ಒಳ್ಳೆಯದಾಗ್ತದೆ, ಇದರಲ್ಲೇ ಹೋದರೆ ಕೆಟ್ಟದಾಗ್ತದ ಅಂತನೋ ಜ್ಞಾನನೇ ಇಲ್ಲ ಅವರಿಗೆ. ಮಡಿ ಇಲ್ಲ, ಒಳ್ಳೆಯ ನಡೆ ಇಲ್ಲ, ಅವರಲ್ಲಿ ದಿಟದ ನುಡಿ ಇಲ್ಲ. ದಿಟದ ನುಡಿ ಅಂದರೆ ಸತ್ಯವಾದ ಮಾತುಗಳು ಅವರಲ್ಲಿ ಇಲ್ಲ. ಅವರು ಅಂದರೆ ಈ ಆಸುರಿ ಸ್ವಭಾವದವರು ವಿಶ್ವ ಸತ್ಯಸ್ವರೂಪನಾದ ಭಗವಂತನ ಕೊಡುಗೆ ಅಲ್ಲ ಅಂತ ಹೇಳ್ತಾರೆ. ಇದೊಂದು ಸುಳ್ಳಿನ ಕಂತೆ. ದೇವರು ಸತ್ಯ ಅಂತನ್ನುವುದೇ ಸುಳ್ಳಿನ ಕಂತೆ ಅಂತ ಹೇಳ್ತಾರೆ. ಇದು ಭಗವಂತನಲ್ಲಿ ನೆಲೆಗೊಂಡದ್ದಲ್ಲ ಅಂತ ಹೇಳ್ತಾರೆ. ಇಡೀ ಜಗತ್ತು ಭಗವಂತನಲ್ಲಿ ನೆಲೆಗೊಂಡದ್ದು ಅಂತ ನಾವು ಹೇಳಿದರೆ ಅವರು ಹೇಳ್ತಾರೆ ಅದು ಅಲ್ಲ, ಇದಕ್ಕೆ ಅಸ್ತಿತ್ವವೇ ಇಲ್ಲ ಅಂಥೇಳಿ ಅಂತಾರೆ. ಇದನ್ನು ನಿಯಮಿಸುವಂತಹ ಸರ್ವಶಕ್ತ ಪರಮಾತ್ಮ ಒಬ್ಬನಿದ್ದಾನೆ, ಅದು ನೀವು ಹೇಳೋ ಸುಳ್ಳು ಅಂತ ಹೇಳ್ತಾರೆ ಅವರು. ಆ ನಿಯಾಮಕ್ಕೆ ಏನಿಲ್ಲ, ನಾವು ಮಾಡ್ಕೊತ ಹೋಗೋದಷ್ಟೇ. ಒಂದರಿಂದ ಇನ್ನೊಂದು ಕ್ರಮವಾಗಿ ಹುಟ್ಟಿತು ಎನ್ನುವುದನ್ನು ಒಪ್ಪುವುದಿಲ್ಲ ಅಂದಮೇಲೆ ಮತ್ತೇನು? ಅವರ ದೃಷ್ಟಿಯಲ್ಲಿ ಇದೊಂದು ಬೇರೆಯೇ ಥರ, ಇದೊಂದು ಕಾಮದ ಕೂಸು, ಮಾಯಾ ಸೃಷ್ಟಿ ಅಂತ ಹೇಳ್ತಾರೆ ಇವರು. ಹೀಗೆ ಹೇಳುವವರೆಲ್ಲರೂ ಆಸುರಿ ಸ್ವಭಾವದವರು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ನೀನು ಇಂಥವು ಯಾವೂ ಇಲ್ಲದೇ ಇದ್ದಾವ, ಹೀಗಾಗಿ ಆರಾಮಾಗಿರು ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಅನ್ನುವಲ್ಲಿ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥಗುರುವಂತರ್ಗತ ಮಾಧವ ತೀರ್ಥಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 16ನೇ ಅಧ್ಯಾಯದ 9 ಹಾಗೂ 10ನೇ ಶ್ಲೋಕಗಳು. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್
ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿಶ್ರವಾಃ ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಶ್ರೀಕೃಷ್ಣ ಪರಮಾತ್ಮ ಆಸುರಿ ಸ್ವಭಾವದವರ ವೃತ್ತಾಂತವನ್ನು ಹೇಳ್ತಾ, ಏತಾಂ ಈ ಪೂರ್ವದಲ್ಲಿ ಹೇಳಿದ ದೃಷ್ಟಿಂ ಅಂತಂದರೆ ಮಿಥ್ಯಾಜ್ಞಾನವನ್ನು ಅವಷ್ಟಭ್ಯ ಆಶ್ರಯಿಸಿ, ನಷ್ಟಾತ್ಮಾನಃ ದುಷ್ಟವಾದ ಮನಸ್ಸನ್ನು ಉಳ್ಳ, ಅಲ್ಪಬುದ್ಧಯ ಅಲ್ಪಜ್ಞಾನ ಉಳ್ಳ, ಉಗ್ರಕರ್ಮಾಣ ಕ್ರೂರ ಕರ್ಮವನ್ನು ಮಾಡುವ, ಜಗತಃ ಅಹಿತಾಹ ಪ್ರಪಂಚಕ್ಕೆ ಶತ್ರುಗಳಾದ ತಾಮಸರು ಜಗತ್ತಿನ ಕ್ಷಯಾಯ ಅನಿಷ್ಟ ಪ್ರಾಪ್ತಿಗೋಸ್ಕರ ಪ್ರಭವಂತಿ ಉತ್ಪನ್ನವಾಗುತ್ತೆ. ಅವರ ಕೆಲಸ ಹೀಗೆ, ತಪ್ಪು ತಿಳ್ಕೊಳ್ಳೋದು, ಕೆಟ್ಟ ಕೆಲಸಗಳನ್ನು ಮಾಡೋದು. ಮುಂದೆ ದಂಭಮಾನ ಮದಾನ್ವಿತಾಹ, ದಂಭ ಮಾನ ಮದಗಳಿಂದ ಯುಕ್ತರಾದ ಅಸುರಾಹ ಅಸುರರು, ದುಷ್ಪೂರಂ ಪೂರೈಸುವುದಕ್ಕೆ ಅಶಕ್ಯವಾದಂತಹ ಕಾಮಂ ಆಶ್ರಿತ್ಯ ಪದಾರ್ಥಗಳ ಇಚ್ಛೆಯನ್ನು ಆಶ್ರಯಿಸಿಕೊಂಡು, ಮೋಹಾತ್ ಮಿಥ್ಯಾಜ್ಞಾನದಿಂದ, ಅಸಲ್ಹಾದಾನ್ ಶ್ರುತಿ ಸ್ಮೃತಿಗಳಲ್ಲಿ ಇಲ್ಲದ ಅರ್ಥವನ್ನು ಗೃಹೀತ್ವ ಮಾಡಿಕೊಂಡು, ಅಶುಚಿವ್ರತಾಃ ಸಂತಹ ಅಶುದ್ಧವಾದ ಆಚಾರವುಳ್ಳವರಾಗಿ ಪ್ರವರ್ತಂತೆ ಅಲ್ಪವಾದ ಭೋಗಕ್ಕೋಸ್ಕರ ಪ್ರವರ್ತಿಸುತ್ತಾರೆ. ಅಂದರೆ ಅವರ ಆಸೆಗಳನ್ನೇ ಆ ರೀತಿಯಾಗಿ ಇಟ್ಕೊಳ್ತಾರೆ. ಯಾವುದು ಪೂರ್ಣ ಆಗೋದಿಲ್ಲ ಅಂತನ್ನುವುದು ಇರ್ತದೋ ಅದನ್ನು ನಾವು ಬಯಸಲಿಕ್ಕೆ ಹೋಗಬಾರದು. ಅದು ಸಾತ್ವಿಕವಲ್ಲದೇ ಇದ್ದರೆ ಮೊದಲು ಅದನ್ನು ಬಯಸಬಾರದು. ಅದನ್ನು ತಲೆ ಒಳಗೆ ಇಟ್ಟುಕೊಂಡು ಅದರ ಸಲುವಾಗಿಯೇ ಇಡೀ ತಮ್ಮ ಜೀವನವನ್ನು ವ್ಯಯ ಮಾಡಿ ಇಡ್ತಾರೆ. ಹೀಗೆ ಈ ಎರಡು ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿದೆ. ಇಂತಹ ನಿಲುವನ್ನು ಅಂತಂದರೆ ನಿನ್ನೆ ಮೊನ್ನೆ ತೋರಿಸಿಕೊಟ್ಟಂತಹ ಆಸುರಿ ಸ್ವಭಾವ, ಆಸುರಿ ಗುಣಗಳನ್ನು ನೆಚ್ಚಿಕೊಂಡು ವಿವೇಕ ಕಳೆದುಕೊಂಡು ಅರಿವುಗೇಡಿಗಳು, ಜನಾಂಗದ ಕೆಡಗೇಡಿಗಳು, ಒರಟು ನಡೆಯ ಇಂಥವರು ಜಗದ ನಾಶಕ್ಕೆ ಕಾರಣರಾಗುತ್ತಾರೆ. ವಿವೇಕನೇ ಇರೋದಿಲ್ಲ, ಅರಿವು ಇರೋದಿಲ್ಲ. ಇನ್ನೊಬ್ಬರನ್ನು ಕೊಲ್ಲೋದ್ರಿಂದ ನಿನಗೆ ಒಳ್ಳೆಯದಾಗ್ತದೆ ಅಂತ ತಲೆ ತಿಕ್ಕಿಬಿಟ್ರು ಅಂತಂದರೆ ಯಾರಾದರೂ ಅದನ್ನೇ ಇಟ್ಟುಕೊಂಡು ಇಡೀ ಜನಾಂಗವನ್ನೇ ನಾಶ ಮಾಡಲಿಕ್ಕೆ ನಿಂದಿರ್ತಾರೆ, ಭಯೋತ್ಪಾದಕರಾಗ್ತಾರೆ. ತಣಿಯದ ಬಯಕೆಯ ಬೆನ್ನತ್ತಿ ಬೂಟಾಟಿಕೆ, ಬಿಂಕ ಮತ್ತು ಸೊಕ್ಕಿಗೆ ತುತ್ತಾದವರು, ಕೊಳಕು ನಡೆಯ ಈ ಮಂದಿ ತಿಳಿಗೇಡಿತನದಿಂದ ತಪ್ಪು ಗ್ರಹಿಕೆಗಳನ್ನೇ ಕಟ್ಟಿಕೊಂಡು ಬಾಳುತ್ತಾರೆ. ಅವರಿಗೆ ತಾವು ಮಾಡೋದೇ ಸರಿ ಅಂತ ಅನ್ನಿಸ್ತದೆ. ದುರ್ದೈವ ಅಂತಂದರೆ ಯಾವ ಮನುಷ್ಯ ತಿದ್ಕೋತಾನೆ ಅಂತಂದರೆ ತಾನು ಮಾಡೋದು ತಪ್ಪು ಅಂತ ಗೊತ್ತಾದಾಗ ತಿದ್ಕೋತಾನೆ. ತಾನು ಮಾಡೋದೇ ಸರಿ ಅಂತ ಇಳ್ಕೊಂಡು ಹೊರಟ ಅಂತಂದರೆ ಅವನಿಗೆ ಅರಿವಿನ ಜ್ಞಾನನೇ ಇಲ್ಲದಂಗೆ ಆಗಿಬಿಡ್ತದೆ, ಅರಿವೇ ಇಲ್ಲಾರ್ದಂಗೆ ಆಗ್ತದೆ. ಹೀಗಾಗಿ ಅವನು ನಿರಂತರ ದುಃಖವನ್ನೇ ಅನುಭವಿಸಬೇಕಾದಂತಹ ಪ್ರಸಂಗ ಬರ್ತದೆ. ಮತ್ತೆ ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅಂತನ್ನೋದನ್ನು ನಾಳಿನ ದಿವಸ ತಿಳಿಯೋಣ. ಶರನ್ನವರಾತ್ರಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 16ನೇ ಅಧ್ಯಾಯದ 11 ಹಾಗೂ 12ನೆಯ ಶ್ಲೋಕಗಳು. ಚಿಂತಾಮಪರಿಮೇಯಾಂಚ
ಚಿಂತಾಮಪರಿಮೇಯಾಂಚ ಪ್ರಲಯಾಂತಮುಪಾಶ್ರಿತಾಃ ಪ್ರಲಯಾಂತಮುಪಾಶ್ರಿತಾಃ ಕಾಮೋಪಭೋಗಪರಮಾ ಕಾಮೋಪಭೋಗಪರಮಾ ಏತಾವದಿತಿ ನಿಶ್ಚಿತಾಃ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಈಯಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಚಯಾನ್ ಅನ್ಯಾಯೇನಾರ್ಥಸಂಚಯಾನ್ ಚಿಂತಾಮಪರಿಮೇಯಾಂಚ ಪ್ರಲಯಾಂತಮುಪಾಶ್ರಿತಾಃ ಕಾಮೋಪಭೋಗಪರಮಾ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಚಯಾನ್. ಅಸುರಾಹ ಅಸುರರು ಪ್ರಲಯಾಂತಂ ಅಂದರೆ ಮರಣ ಪರ್ಯಂತರವಾದ ಅಪರಿಮೇಯಾಂ ಅನಂತವಾದ ಅಂದರೆ ಲೆಕ್ಕ ಇಡ್ಲಿಕ್ಕೆ ಆಗದೇ ಇರುವಷ್ಟು ಚಿಂತಾಂ ಉಪಾಶ್ರಿತಾಃ ಚಿಂತೆಯನ್ನು ಹೊಂದಿದವರಾಗಿ ಮತ್ತು ಕಾಮೋಪಭೋಗ ಪರಮಾಃ ಸಂತಹ ವಿಷಯ ಭೋಗಗಳ ಭೋಗವೇ ಪರಮ ಪುರುಷಾರ್ಥ. ನಾನು ಏನು ಅನ್ಕೊಂಡಿರ್ತೀನಿ ಅದನ್ನು ತಿನ್ನಬೇಕು, ನಾನು ಏನು ಅನ್ಕೊಳ್ತೀನಿ ಅದು ತಗೊಳ್ಬೇಕು, ಜಗತ್ತಿನೊಳಗಿರುವ ಶ್ರೇಷ್ಠವಾದ ವಸ್ತುಗಳು ನನ್ನ ಮನೆಯೊಳಗಿರಬೇಕು, ಅತಿ ಸುಂದರವಾದದ್ದೆಲ್ಲವೂ ನನ್ನದೇ ಆಗಿರಬೇಕು, ಇಂತಹ ಇದೇ ಪುರುಷಾರ್ಥ ಅಂತ ತಿಳಿದುಕೊಂಡವರು ಏತಾವತ್ ಈ ಐಹಿಕ ಸುಖಭೋಗವೇ ಫಲವು, ಪಾರತ್ರಿಕವಾದಂತಹ ಫಲ ಇಲ್ಲ. ಇಲ್ಲೇ ಇದ್ದ ಆರಾಮ್ ತಿಂದು ಕುಡಿದು ಮಜಾ ಮಾಡಿ ಹೋಗಿಬಿಡೋದು ಅಷ್ಟೇ, ಮುಂದಿಂದ ಯಾರು ಬೇಕು, ಸತ್ತ ಮೇಲಿಂದ ಯಾವ ನೋಡ್ಯಾನ ಎಂದು ನಿಶ್ಚಯವುಳ್ಳವರಾಗಿ ಆಶಾಪಾಶಶತೈಹಿ ಅನೇಕ ಆಶೆಗಳೆಂಬ ಪಾಶಗಳಿಂದ ಬದ್ಧ ಕೂಡಿಕೊಂಡವರಾಗಿ ಕಾಮಕ್ರೋಧ ಪರಾಯಣಾಃ ಅಂದರೆ ಕಾಮಕ್ರೋಧಗಳಿಗೆ ಮುಖ್ಯ ಆಶ್ರಯರಾಗಿ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯಾನ್ ಈಹಂತೆ. ಅಸುರರ ಸ್ವಭಾವ ಏನು ಅಂತಂದರೆ ತಮ್ಮ ಹುಚ್ಚು ಆಸೆಗಳನ್ನು ಮಾಡ್ಕೊಳ್ಳೋದು ಮನಸ್ಸಿನಲ್ಲಿ. ಆ ಹುಚ್ಚು ಆಸೆಗಳನ್ನು ಪೂರ್ಣ ಮಾಡಿಕೊಳ್ಳಿಕ್ಕಾಗಿ ಇನ್ನೊಬ್ಬರ ತಲೆ ಹೊಡೆಯೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಅನ್ಯಾಯವನ್ನು ಮಾಡೋದು, ಕಳ್ಳತನವನ್ನು ಮಾಡೋದು, ಹೀಗೆ ಸಂಪಾದಿಸುವುದಕ್ಕೆ ಯತ್ನಿಸುತ್ತಾರೆ. ಇದು ಆಸುರಿ ಸ್ವಭಾವದ ಗುಣಗಳು ಅಂತ ಹೇಳ್ತಾ ಮುಂದೆ ಚಿಂತಾಂ ಅಪರಿಮೇಯಾಂಚ ಎಂಬ ಶ್ಲೋಕದಲ್ಲಿ ಏನು ಹೇಳಿದರು, ಇದು ತಾಮಸರ ಚಿಂತಾ ಪ್ರಕಾರ ಏನಿದೆ ಅಂದರೆ ತಾಮಸ ಜನರು ಚಿಂತೆಯನ್ನು ಮಾಡ್ತಾರೆ ಅಂತ ಹೇಳಂತಂದರೆ ಈ 4 ಕಾರಣಕ್ಕಾಗಿ 4 ವಿಷಯಗಳಿಗಾಗಿ ಅವರು ಚಿಂತನೆ ಮಾಡ್ತಿರ್ತಾರಂತೆ. ಅದೇ ಚಿಂತೆ ಇರ್ತದಂಥವರಿಗೆ. ಆ 4 ಚಿಂತೆಗಳು ಯಾವುವು ಅನ್ನುವುದನ್ನು ನಾವು ನಾಳಿನ ದಿವಸ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈ 2 ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿವೆ. ಸಾವಿನ ಜತೆಗೆಯೇ ಅಳಿಯಲಾರದ ಚಿಂತೆಗೊಳಗಾಗದವರು, ಕಾಮದ ತಿಥೆಯೇ ಜೀವನದ ಸರ್ವಸ್ವವಾದವರು, ಜೀವನವೆಂದರೆ ಇಷ್ಟೇ ಎಂದು ನಂಬಿದವರು, ಭೋಗ ಮಾಡಿ ಸುಖ ಪಡೋದೇ ಜೀವನ ಅಂತ ತಿಳ್ಕೊಂಡಂಥವರು, 100 ಆಸೆಗಳ ಬೇಲೆಯಲ್ಲಿ ಸಿಕ್ಕವರು, ಹುಚ್ಚು ಹಂಬಲ ಸಿಡುಕುಗಳಿಗೆ ತಮ್ಮನ್ನು ಮಾರಿಕೊಂಡವರು, ತಿಟೆ ತೀರಿಸಲೆಂದೇ ತಪ್ಪು ದಾರಿಯಿಂದ
ರಾಶಿ ರಾಶಿ ಹೊನ್ನು ಬಾಚ ಬಯಸುವವರು ಇವರೆಲ್ಲರೂ ಆಸುರಿ ಸ್ವಭಾವದವರು ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇನ್ನೂ ಅನೇಕ ವಿಚಾರಗಳನ್ನು ಅದರ ಬಗ್ಗೆ ಹೇಳೋರಿದ್ದಾರೆ. ಅದನ್ನು ನಾವು ಮತ್ತೆ ಮುಂದಿನ ನಾಳಿನ ದಿವಸ ತಿಳಿದುಕೊಳ್ಳೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 16ನೆಯ ಅಧ್ಯಾಯದ 13 ಹಾಗೂ 14ನೆಯ ಶ್ಲೋಕಗಳು. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುರ್ ಹನಿಷ್ಯೇ ಚಾಪರಾನಪಿ ಈಶ್ವರೋऽಹಂ ಭೋಗಿ ಸಿದ್ಧೋऽಹಂ ಬಲವಾನ್ ಸುಖೀ ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುರ್ಹನಿಷ್ಯೇ ಚಾಪರಾನಪಿ ಈಶ್ವರೋऽಹಂ ಭೋಗಿ ಸಿದ್ಧೋऽಹಂ ಬಲವಾನ್ ಸುಖೀ. ಆಸುರಿ ಸ್ವಭಾವದವರ ಚಿಂತಾ ಪ್ರಕಾರ ಇದು ಮುಂದಿನ 4 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಆಸುರಿ ಗುಣದವರು, ಆಸುರಿ ಸ್ವಭಾವದವರು ಯಾವ ರೀತಿಯಾಗಿ ಅವರ ಚಿಂತನೆ ಇರ್ತದೆ ಅನ್ನೋದನ್ನು ಹೇಳ್ತಾರೆ. ಮಯಾ ಇದಂ ಆದ್ಯ ಲಬ್ಧಂ, ನನ್ನಿಂದ ಈ ಧನವು ಅದ್ಯ ಈ ದಿವಸ ಹೊಂದಲ್ಪಟ್ಟಿದೆ. ನಾನು ದುಡ್ದೀನಿ ಅಂತ ಅನ್ನೋದಕ್ಕೆ ನನಗೆ ಸಿಕ್ಕದ, ನಾನು ಮಾಡೀನಿ ಅಂತ ಅನ್ನೋದಕ್ಕೆ ಆಗ್ಯದ. ನಾನು ನನ್ನಿಂದಲೇ. ಇಮಂ ಮನೋರಥಂ ಪ್ರಾಪ್ಸೆ, ನನ್ನ ಮನಸ್ಸಿನೊಳಗೆ ನಾನೇನು ಮಾಡ್ಕೊಂಡಿನಿ ಅದು ನಾನು ಪಡಿತೀನಿ. ನನಗೆ ಇದಂ ಧನಂ ಅಸ್ತಿ, ಇಷ್ಟು ಸಂಪತ್ತು ನನ್ನ ಹತ್ರದ. ಇದಂ ಧನಮಪಿ ಪುನಃ ಭವಿಷ್ಯತಿ, ಈ ಧನವೂ ಕೂಡ ಏನಾದರೂ ಕಳ್ಕೊಂಡ ಅಂತೇಳಿ ಅಂತಂದ್ರೆ ಈ ಧನವೂ ಕೂಡ ಮತ್ತೆ ನಾನು ಗಳಿಸ್ತೇನೆ ಅಂತ ಹೇಳ್ತಾನೆ. ಮಯಾ ಅಸೌ ಶತ್ರು ಹತಃ, ಯಾರೋ ಒಬ್ಬ ನನ್ನ ಶತ್ರು ಇದ್ದಾನೆ, ಅವನನ್ನು ನಾನು ಕೊಂದುಬಿಟ್ಟೆ ಅಂತೇಳಿ ಅಂತಂದ್ರೆ ಎದಿ ತಟ್ಕೊಂಡು ಹೇಳ್ತಾನೆ, ಈ ಶತ್ರುವನ್ನ ನಾನು ಕೊಂದೆ. ಇದು ಆಸುರಿ ಸ್ವಭಾವ, ದೇವರು ಮಾಡಿಸಿದ ಅಂತ ಅನ್ಬೇಕು. ಅಪರಾನ್ ಹನಿಷ್ಯೆ, ಬೇರೆ ಶತ್ರುಗಳು ಬೇಕಾದವ್ರು ಬರಲಿ ನನ್ನ ಮುಂದೆ, ನಾನು ಅವ್ರನ್ನ ಕೊಲ್ತೇನೆ. ಅಹಂ ಈಶ್ವರ, ನಾನೇ ದೇವರು. ಅಹಂ ಭೋಗಿ, ಎಲ್ಲ ಭೋಗವಾದ ವಸ್ತುಗಳು ನನಗೇ ಬೇಕು, ನಾನೇ ಎಲ್ಲವನ್ನು ಭೋಗ ಮಾಡುವವನು. ಅಹಂ ಸಿದ್ಧ, ನಾನು ಕೃತಕೃತ್ಯ. ಅಹಂ ಬಲವಾನ್, ನಾನು ಸಮರ್ಥ. ಅಹಂ ಸುಖಿ, ನಾನು ಸುಖವಾಗಿ ಉಳ್ಳವನು, ಸುಖವಾಗಿ ಇರುವಂಥವನು. ಈ ನಾನು ನನ್ನಿಂದಲೇ, ನಾನೇ ಅನ್ನುವ ವಿಚಾರ ಏನು ಬರ್ತದೆ ನೋಡ್ರಿ, ಇದು ಸತ್ವಗುಣದ ಪ್ರತೀಕವಲ್ಲ, ಇದು ತಮೋಗುಣದ ಪ್ರತೀಕ, ಆಸುರಿ ಸ್ವಭಾವದವರ ಪ್ರತೀಕ. ಆದ್ದರಿಂದ ಸಾಧ್ಯವಾದಷ್ಟು ದೇವರು ಮಾಡಿಸಿದ ಅಂತ ಅನ್ನಬೇಕೇ ವಿನಃ ನಾನು ಮಾಡಿದೆ ಅಂತ ಎಂದಿಗೂ ಬರಬಾರ್ದು. ಕನಸಿನೊಳಗೆ ಎಬ್ಬಿಸಿದ್ರು ನಿಮ್ಮಿಂದನೇ ಆಯ್ತ್ರಿ ಅಂತ ಬಂದು ಹೇಳ್ತಾರ, ಆದರೆ ಹೇಳಬೇಕು ನನ್ನಿಂದ ಆದದ್ದಲ್ಲ, ದೇವರು ಮಾಡಿಸಿದ, ಗುರುಗಳು ಮಾಡಿಸಿದರು, ಗುರುಗಳ ಅನುಗ್ರಹದಿಂದ ಆಯಿತು, ದೇವರ ಅನುಗ್ರಹದಿಂದ ಆಯಿತು ಅಂತೇಳೇ ಅನ್ನಬೇಕೇ ವಿನಃ ಅವರು ಬಂದು ಹೇಳಿದಾಗ ನಿಮ್ಮಿಂದನೇ ಆಯ್ತ್ರಿ ಅಂತ ಅಂದ್ಕೊಳ್ಳಿ ಎದೆ ಉಬ್ಬಿಸ್ಕೊಂಡು ನಿಂದಿರುವುದಲ್ಲ. ದೇವರ ಸ್ಮರಣೆ ಆಗಬೇಕು, ದೇವರು ಮಾಡಿಸಿದ ಅಂತ ಅನ್ನಬೇಕು ಅಂತ ಹೇಳುವ ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ಅರವು ತಿಳಿಗೇಡಿತನದಿಂದ ಹೀಗೆ ಬಡಬಡಿಸುತ್ತಾರೆ.
ಏನಂತ ಬಡಬಡಿಸ್ತಾರೆ? ಇದನ್ನೀಗ ನಾನು ಪಡೆದೆ, ಈ ಬಯಕೆಯನ್ನ ಮುಂದೆ ಈಡೇರಿಸುತ್ತೇನೆ. ಇವತ್ತಿಲ್ಲ ನಾಳೆ ಇದನ್ನು ತಗೊಳ್ಳೋದ, ದೇವರು ಕೊಡಿಸಿದ ತಗೋತಿ, ಅದನ್ನು ಕೊಡಿಸೋ ತನಕ ನಿನಗೆ ಆಯುಷ್ಯನೇ ಉಳಿಲಿಲ್ಲ ಅಂದ್ರೆ ಏನು ಮಾಡ್ತಿ ಅನ್ನಬಾರ್ದಂಗ. ಇದಂತೂ ಇದೆ, ಇದೆಲ್ಲ ಅದ ನನ್ನ ಕಡೆ. ಮತ್ತೆ ಈ ಹೊನ್ನು ನನ್ನದಾಗಲಿದೆ, ಇನ್ನು ಮುಂದೆ ಇನ್ನೂ ಒಂದು ಸ್ವಲ್ಪ ರೊಕ್ಕನೂ ನನ್ನದೇ ಆಗುವುದದ. ಈ ಹಗೆಯನ್ನ ಕೊಂದೆ ಅಂದ್ರೆ ಶತ್ರುವನ್ನ ನಾನು ಕೊಂದೆ, ಉಳಿದವರನ್ನು ಮುಗಿಸಲಿದ್ದೇನೆ. ಇಷ್ಟ ಮಂದಿನ ಖಲಾಸ್ ಮಾಡಿ ನಾನು, ನನ್ನ ಶತ್ರುಗಳು ಅಂತಿದ್ದವರು. ಇನ್ನು ಉಳಿದವ್ರು ಏನಿದ್ದಾರಲ್ಲ ಅವ್ರನ್ನೂ ಮುಗಿಸೋದ ಗ್ಯಾರಂಟಿ. ನಾನು ಸರ್ವಶಕ್ತ, ನಾನೇ ಭೋಗಿಸುವವನು, ನಾನೇ ಬಯಸಿದ್ದೆಲ್ಲವನ್ನ ಪಡೆಯುವವನು, ಶಕ್ತಿಶಾಲಿ ಮತ್ತು ಸುಖಿ ಅನ್ನುವ ಭಾವನೆಗಳು ಏನು ಬರ್ತವೆ, ಅಂಥವರನ್ನು ನಾವು ನೋಡಿದಾಗ ಅರ್ಜುನ ಅವರೆಲ್ಲರೂ ಆಸುರಿ ಸ್ವಭಾವದವರು ಅಂತ ತಿಳಿ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನೂ 2 ಶ್ಲೋಕಗಳಲ್ಲಿ ಆಸುರಿ ಸ್ವಭಾವದವರ ಚಿಂತನೆ ಹೇಗಿರ್ತದೆ, ಅವರ ವಿಚಾರ ಲಹರಿ ಹೇಗಿರ್ತದೆ ಅನ್ನೋದನ್ನು ಮತ್ತೆ ನಾಳೆ ನೋಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 16ನೇ ಅಧ್ಯಾಯದ 15 ಹಾಗೂ 16ನೇ ಶ್ಲೋಕಗಳು. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನವಿಮೋಹಿತಾಃ ಅನೇಕಚಿತ್ತವಿಭ್ರಾಂತಾ ಮೋಹಜಾಲಸಮಾವೃತಾಃ ಪ್ರಸಕ್ತಾ ಕಾಮಭೋಗೇಷು ಪತಂತಿ ನರಕೇಷು ಚ. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನವಿಮೋಹಿತಾಃ ಅನೇಕಚಿತ್ತವಿಭ್ರಾಂತಾ ಮೋಹಜಾಲಸಮಾವೃತಾಃ ಪ್ರಸಕ್ತಾ ಕಾಮಭೋಗೇಷು ಪತಂತಿ ನರಕೇಷು ಚ. ಆಸುರಿ ಗುಣದವರ ವಿಚಾರವನ್ನು ಹೇಳಲಿಕ್ಕೆ ಕೃಷ್ಣ ಪ್ರಾರಂಭ ಮಾಡಿದ್ದ. ಮತ್ತೆ ಮುಂದುವರೆಸ್ತಾನೆ. ಆಸುರಿ ಸ್ವಭಾವದವರ ಮಾತುಗಳು, ಚಿಂತನೆಗಳು ಹೇಗಿರ್ತಾವೆ ಅಂತಂದರೆ, ಅಹಂ ಆಢ್ಯ, ನಾನು ಆಢ್ಯ ಅಂತಂದರೆ ಪೂರ್ಣವಾದ ಧನವುಳ್ಳವನು, ನನ್ನ ಹತ್ರ ಏನು ರೊಕ್ಕದ ಅಂತಷ್ಟು ರೊಕ್ಕ ಬೇರೆ ಯಾರ ಕಡೆನೂ ಇಲ್ಲ ಅಂತನ್ನೋ ಹಂಗೆ. ಅಭಿಜನವಾನ್ ಅಸ್ಮಿ, ಅಭಿಜನವಾನ್ ಅಂತಂದರೆ ಶ್ರೇಷ್ಠವಾದ ಕುಲದಲ್ಲಿ ನಾನು ಹುಟ್ಟೀನಿ, ನಾನು ನನ್ನ ದೊಡ್ಡ ಮಂತನ, ನಂದು ಮೊದಲನೇ ಎಲಿನೇ ನಂದಾಗಬೇಕು. ಮಯಾ ಸದೃಶಃ ಅನ್ಯಃ ಕಹ ಅಸ್ತಿ, ನನಗೆ ಸದೃಶನಾದ ಬೇರೊಬ್ಬರು ಯಾರಿದ್ದಾರೆ? ಯಾರೂ ಇಲ್ಲ. ಯಕ್ಷೇ, ಯಾಗವನ್ನು ಮಾಡ್ತೇನೆ ನಾನು ಅನ್ನೋ ಸೊಕ್ಕು. ದಾಸ್ಯಾಮಿ, ಅನೇಕ ದಾನಗಳನ್ನು ನಾನು ಮಾಡೀನಿ, ಕೇಳಿದವರಿಗೆ ಕೇಳಿದಷ್ಟು ಕೊಟ್ಟೀನಿ ನಾನು ಅನ್ನುವ ಸೊಕ್ಕಿರೋದು. ಮೋದಿಷ್ಯೆ, ಮೋದ ಅಂತಂದರೆ ಸಂತೋಷ, ಮೋದಿ ಅಂತಂದರೆ ಸಂತೋಷವನ್ನು ಪಡುವವನು. ಮೋದಿಷ್ಯೆ ಅಂತೇಳಿ ಅಂತಂದರೆ ನಾನು ಸಂತೋಷವನ್ನು ಪಡುತ್ತೇನೆ. ಇತಿ ಅಜ್ಞಾನ ವಿಮೋಹಿತಾಃ ಸಂತಹ, ಈ ಪ್ರಕಾರವಾಗಿ ಅಜ್ಞಾನದಿಂದ ಮೋಹಿತರಾಗಿ ಅನೇಕ ವಿಭ್ರಾಂತಾಃ, ಅನೇಕ ವಿಷಯಗಳ ಚಿಂತಾಯುಕ್ತವಾದ ಮನಸ್ಸಿನಿಂದ ವಿಶೇಷವಾಗಿ ಭ್ರಾಂತರಾಗಿರ್ತಾರೆ. ಮೋಹಜಾಲ ಸಮಾವೃತಾಃ, ಮೋಹವೆಂಬ ಬಲೆಯಿಂದ ಮುಚ್ಚಲ್ಪಟ್ಟವರಾಗಿ, ಅಂದರೆ ಬಲೆಯಲ್ಲಿ ಸಿಕ್ಕಿಗೆ ಹಾಕ್ಕೊಂಡವರಾಗಿ, ಕಾಮಭೋಗೇಶು
ಪ್ರಸಕ್ತಾ, ವಿಷಯಭೋಗಗಳಲ್ಲಿ ಅತ್ಯಂತ ಆಸಕ್ತರಾಗಿ, ಅಶುಚೌ, ಅಶುದ್ಧವಾದ ಅಂದರೆ ಮೂತ್ರ ಪುರೀಷಗಳಿಂದ ಪೂರ್ಣವಾದ ನರಕೆ ಪತಂತಿ, ಅಂತಹ ನರಕದೊಳಗೆ ಬೀಳುತ್ತಾರೆ. ಇಂತಹ ಸ್ವಭಾವದವರು, ಇಂತಹ ಆ್ಯಟಿಟ್ಯೂಡ್ ಇರುವವರು, ಇಂತಹ ಮನೋವೃತ್ತಿ ಇದ್ದವರೆಲ್ಲರೂ ಅಂತಹ ಘೋರವಾದಂತಹ ನರಕಗಳು ಭಾಳವರಿ. ನರಕಗಳು ಭಾಳವ. ಎಷ್ಟು ನರಕಗಳವ ಅಂತಂದರೆ ಗರುಡ ಪುರಾಣ ಹೇಳುತ್ತದೆ 84 ಲಕ್ಷ ನರಕಗಳವಂತ. 84 ಲಕ್ಷ ನರಕಗಳಿವೆ. ಅಂತಹ ನರಕದಲ್ಲಿ ನಾವು ಬೀಳಬೇಕಾಗಿ ಬರ್ತದೆ. ಆದ್ದರಿಂದ ಇಂತಹ ಸ್ವಭಾವ ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈ 2 ಶ್ಲೋಕಗಳ ಸಾರಾಂಶ ಹೀಗಿದೆ. ಸಿರಿವಂತನಿದ್ದೇನೆ, ಕುಲವಂತನಿದ್ದೇನೆ, ಯಾರಿದ್ದಾರೆ ನನಗೆ ಸಾಟಿ? ನಾನು ಯಾಗವನ್ನು ಮಾಡಿಸುತ್ತೇನೆ, ದಾನವನ್ನು ನೀಡುತ್ತೇನೆ, ಖುಷಿಪಡುತ್ತೇನೆ. ಹಲವು ಬಗೆಯ ಯೋಚನೆಗಳಿಂದ ಗೊಂದಲಗೊಂಡವರು, ಮೋಹದ ಬಲೆಯಲ್ಲಿ ಸಿಕ್ಕಿಕೊಂಡವರು, ಕಾಮದ ತಿಟೆಗಳಲ್ಲಿ ಮೈ ಮರೆತವರು, ಅವರು ಕೊಳಕು ನರಕದಲ್ಲಿ ಬಿದ್ದು ನರಳುತ್ತಾರೆ. ಆದ್ದರಿಂದ ಇಂತಹ ಆಸುರಿ ಸ್ವಭಾವದ ವಿಚಾರಗಳು ನಾವು ಅರ್ಥ ಮಾಡಿಕೊಂಡು ಅದನ್ನು ಬಿಟ್ಟವರಾಗಬೇಕು. ಅರ್ಜುನ, ನೀನು ಅಂಥವನಲ್ಲ, ಆದ್ದರಿಂದ ನಾನು ಹೇಳಿದ್ದನ್ನು ನೀನು ಮಾಡಬೇಕು, ಯುದ್ಧವನ್ನು ಮಾಡಬೇಕು ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 16ನೇ ಅಧ್ಯಾಯದ 17 ಹಾಗೂ 18ನೇ ಶ್ಲೋಕಗಳು. ಆತ್ಮಸಂಭಾವಿತಾ ಸ್ತಬ್ಧಾ, ಆತ್ಮಸಂಭಾವಿತಾ ಸ್ತಬ್ಧಾ, ಧನಮಾನಮದಾನ್ವಿತಾ, ಧನಮಾನಮದಾನ್ವಿತಾ, ಯಜಂತೆ ನಾಮ ಯಜ್ಞೈಸ್ತೆ, ಯಜಂತೆ ನಾಮ ಯಜ್ಞೈಸ್ತೆ, ದಂಭೇನ ವಿಧಿಪೂರ್ವಕಂ, ದಂಭೇನ ವಿಧಿಪೂರ್ವಕಂ, ಅಹಂಕಾರಂ ಬಲಂ ದರ್ಪಂ, ಅಹಂಕಾರಂ ಬಲಂ ದರ್ಪಂ, ಕಾಮಂ ಕ್ರೋಧಂಚ ಸಂಶ್ರಿತಾಃ, ಕಾಮಂ ಕ್ರೋಧಂಚ ಸಂಶ್ರಿತಾಃ, ಮಾಮಾತ್ಮಪರದೇಹೇಷು, ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ, ಪ್ರದ್ವಿಷಂತೋಭ್ಯಸೂಯಕಾಃ. ಆತ್ಮಸಂಭಾವಿತಾ ಸ್ತಬ್ಧಾ ಧನಮಾನಮದಾನ್ವಿತಾಃ, ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ, ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಶ್ರೀಕೃಷ್ಣ ಪರಮಾತ್ಮ ಆಸುರಿ ಸ್ವಭಾವದವರ ಚಿಂತನೆಯನ್ನು ಮುಂದುವರಿಸ್ತಾ ಹೇಳ್ತಾನೆ. ಅವರೆಲ್ಲ ಹೇಗಿರ್ತಾರೆ ಅಂತೇಳಂತಂದ್ರೆ ಆತ್ಮಸಂಭಾವಿತಾ, ತಮ್ಮನ್ನು ತಾವೇ ಪೂಜಿಸಿಕೊಳ್ಳುವವರು. ಅಂದ್ರೇನು? ತಾನೇ ಶ್ರೇಷ್ಠ, ತಾನು ಮಾಡಿದ್ದೇ ಕರೆಕ್ಟು, ತಾನು ಹೇಳಿದ್ದೇ ಸರಿ, ಬಡಾಯಿ ಕೊಚ್ಕೊಳ್ಳೋದು. ಉಳಿದು ನೋಡ್ರಿ, ನಾನು ಮಾಡಿದ್ದು ಸರಿ ಅಂತ ಹೇಳೋದು ಬೇರೆ, ನಾನು ಮಾಡಿದ್ದೇ ಸರಿ ಅಂತ ಹೇಳೋದು ಬೇರೆ. ಉಳಿದವ್ರದ್ದೆಲ್ಲ ತಪ್ಪು, ನಂದೊಂದೇ ಸರಿ ಅಂತ ಅನ್ನೋದೇನದಲ್ಲ, ಅದು ಆಸುರಿ ಗುಣ. ಅದು ಸ್ತಬ್ಧಾಹ, ಸ್ತಬ್ಧಾಹ ಅಂತೇಳಂತಂದ್ರೆ ಸ್ವಕ್ಕಿನಿಂದ ಮಾತಾಡೋರು, ಅಂತ ಅನ್ನೋದು. ನಮ್ರರಲ್ಲದೆ ಇರುವವರು ಸ್ತಬ್ಧರು. ಧನಮಾನ ಮದಾನ್ವಿತಾಹ, ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಇವರಲ್ಲ ಅಂದ್ರೆ ಇನ್ನೊಬ್ರು ಖರೀದಿ ಮಾಡ್ತೇನೆ ನಾನು,
ನಮ್ಮ ಜೀವನದಲ್ಲಿ ಕೆಲವೊಂದು ಎಥಿಕ್ಸನ್ನು ನಾವು ಇಟ್ಕೊಂಡಿರ್ತೇವೆ. ಮೊದಲು ಯಾರು ಕರೆದಾರ ಅಲ್ಲಿ ಹೋಗ್ತೀವಿ ಅಂತನ್ನೋದು ನಮ್ಮ ಒಂದು ಎಥಿಕ್ಸ್. ನಮಗಿಂತಹ ಬೇಕಾದಷ್ಟು ಪ್ರಸಂಗಗಳು ಎದುರಾಗಿರ್ತವೆ. ಕೆಲವು ಜನ ಶ್ರೀಮಂತರು ನಮ್ಮನ್ನು ಕರಿಬೇಕಾದಾಗ ನಾನು ಪ್ರೀ ಆಕ್ಯುಪೈ ಆಗೀನಿ ಅಂತ ಹೇಳಿದಾಗ ನಮಗೆ ಇಂತಹ ಆಮಿಷಗಳು ಬರುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಆಚಾರ ಅವ್ರು ಎಷ್ಟು ಕೊಡ್ತಾರೆ ನಿಮಗೆ, ಅದ್ರ 2 ಪಟ್ಟು ಕೊಡ್ತೀನಿ ಬರ್ರಿ ನಮ್ಮ ಕಡೆ ಅಂತ ಕರೀತಾರೆ. ಇದು ಸರಿಯಲ್ಲ, ಇದು ಆಸುರಿ ಸ್ವಭಾವ. ಅದನ್ನು ಎಕ್ಸೆಪ್ಟ್ ಮಾಡಿದ್ವಿ ಅಂತ ಹೇಳಂತಂದರೆ ನಾವು ಆಸುರಿ ಸ್ವಭಾವದವರೇ ಆಗ್ತೀವಿ. ಧನಮಾನ ಮದಾನ್ವಿತಾ ಅಹಂಕಾರವನ್ನು ಬಲಂ ದರ್ಪಂ ಕಾಮಂ ಚ ಕ್ರೋಧಂ, ಬಲವನ್ನು ದರ್ಪವನ್ನು ಕಾಮವನ್ನು ಕ್ರೋಧವನ್ನು ಸಂಶ್ರಿತಾ ಆಶ್ರಯಿಸಿ ಅದನ್ನೇ ಜೀವನ ಅಂತ ತಿಳ್ಕೊಂಡಿರುವಂಥವರು ಆತ್ಮಪರ ದೇಹೇಶು ಮಾಂ ಪ್ರದ್ವಿಷಂತಹ, ತಮ್ಮ ದೇಹದಲ್ಲಿ ಇತರರ ದೇಹದಲ್ಲಿ ಅಂತರ್ಯಾಮಿಯಾಗಿರುವ ಮಾಂ ನನ್ನನ್ನು ಪ್ರದ್ವಿಷಂತಹ ದ್ವೇಷ ಮಾಡುವಂಥವರು ಅಭ್ಯಸೂಯಕಾಹ. ಅಭ್ಯಸೂಯಕಾಹ ಅಂತಂದರೆ ನಿರ್ದೋಷನಾದ ನನ್ನಲ್ಲಿ ದೋಷವನ್ನು ಹೇಳುವಂಥವ್ರು. ಏನು ರಾಮ 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 ಏನು ದೇವ್ರು ಅಂತೀರವನ್ನ, ಹೆಣ್ತಿನ ಅಳ್ಕೋತ ಕೂತ ಮಂಗ್ಯಾನ ಕರ್ಕೊಂಡು ಹುಡ್ಕೊಂಡು ಬಂದ ಅವ ಏನು ದೇವ್ರೇನವ, ಕೃಷ್ಣ ಅಂತೇಳಿ ಅಂತೀರಿ, ರಾಸಲೀಲೆ ಆಡ್ತಾನವ ಏನು ದೇವ್ರೇನವ ಅಂತ ನಿರ್ದೋಷನಾದ ನನ್ನಲ್ಲೇನೆ ದೋಷವನ್ನು ಹೇಳುವಂಥವರು ತಾಮಸರು. ತೇ ಅಸುರರು. ದಂಭೇನ ಅಂದ್ರೆ ಡಂಬ ಅಂಥೇಳಿ ಅಂತಂದ್ರೆ ತಮ್ಮ ಒಳಗೆ ಏನೂ ಇಲ್ಲ ಆದರೂ ಅದ್ರ ಬಗ್ಗೆ ತೋರಿಸ್ಕೊಳ್ಳೋದು, ತಮ್ಮ ಮಹಿಮೆಯನ್ನು ತೋರಿಸಿಕೊಳ್ಳುವ ನಿಮಿತ್ತವಾಗಿ ಅವಿಧಿಪೂರ್ವಕಂ ಶಾಸ್ತ್ರದಲ್ಲಿ ಹೇಳಿದ ವಿಧಿಯನ್ನು ಬಿಟ್ಟು ನಾಮ ಯಜ್ಞೈಹಿ ಕೇವಲ ಯಜ್ಞವೆಂಬ ಹೆಸರುಳ್ಳ ಅಥವಾ ಜ್ಯೋತಿಷ್ಠೋಮಾದಿಗಳಿಂದ ಯಜಂತೆ ಭೂತ ಪ್ರೇತಾದಿಗಳನ್ನು ಪೂಜಿಸ್ತಾರವ್ರು. ತಾವು ಹೇಳಿದ್ದೆ ಸರಿ, ನಾನು ಹೆಂಗೆ ಹೇಳ್ತೀನಿ ಹಂಗೆ ಶಾಸ್ತ್ರಗಳು ಬದಲಾಗಬೇಕು, ಇದು ಆಸುರಿ ಸ್ವಭಾವ. ಇಲ್ಲ ರೀ ಸಂಪ್ರದಾಯ ಹಿಂಗಿರ್ತದ, ಹೊಸದಾಗಿ ಇದೊಂದು ಡೈಲಾಗ್ ಚಾಲು ಆಗಿದ್ರಿ ಇತ್ತೀಚೆಗೆ, ಇವೆಲ್ಲ ಸಂಪ್ರದಾಯಗಳು ನಾವು ಮಾಡ್ಕೊಂಡಿದ್ರಿ ಅಂತ ಹೇಳ್ತಾರೆ. ಸಂಪ್ರದಾಯಗಳು ನಾವು ಮಾಡ್ಕೊಂಡಿದ್ದು ಅಂತ ಹೇಳಿ ಅದರ ಬಗ್ಗೆ ಅಸಡ್ಡೆಯನ್ನು ತೋರಿಸ್ತಾರೆ. ತಾವು ಹೇಳಿದ್ದು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಸಂಪ್ರದಾಯಗಳನ್ನು ಬದಲಾಯಿಸಿಕೊಳ್ತಾರೆ, ಅಥವಾ ಇನ್ನೊಬ್ಬನನ್ನು ಹಣಿಬೇಕು ಅನ್ನುವುದಕ್ಕೆ ಅಭಿಚಾರಿಕ ಹೋಮಾದಿಗಳನ್ನು ಮಾಡಿ ಆಸುರಿ ಸ್ವಭಾವವನ್ನು ತೋರಿಸ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಹೇಳ್ತಾನೆ. ಮುಂದೆ ಈ ಅಸುರರಿಗೆ ಟೆಂಪ್ರವರಿ ಆದಂತಹ ನರಕ ಆಗ್ತದೋ ಪರ್ಮನೆಂಟ್ ಆದಂತಹ ನರಕ ಆಗ್ತದೋ? 2 ಅವರಿ ನರಕದೊಳಗೆ 2, ಒಂದು ಹೆಲ್, ಇನ್ನೊಂದು ಇನ್ಫಿನಿಟಿ ಹೆಲ್. ಹೆಲ್ ಅಂತಂದರೆ ನರಕ, ಪಾಪ ಮಾಡಿದ್ದಕ್ಕೆ ಅಲ್ಲಿ ಹೋಗ್ತಾರೆ, ಮುಗಿಸ್ಕೊಂಡು ಹೊಳ್ಳಿ ಬರ್ತಾರೆ. ಇನ್ಫಿನಿಟಿ ಹೆಲ್ ಅಂತ ಹೇಳಂತಂದರೆ ನಿರಂತರವಾದ ನರಕ, ಅದು ಅಂಧಂತಮಸ್ಸು. ಯಾವುದು ಆಗೋದು ಅವರಿಗೆ? ನರಕ ಆಗ್ತದೋ ತಮಸ್ಸಾಗ್ತದೋ ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ನಾಳಿನ ದಿವಸ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ. ಈ 2 ಶ್ಲೋಕಗಳ ತಾತ್ಪರ್ಯ, ಅವುಗಳ ಸಾರಾಂಶ ಈ ರೀತಿಯಾಗಿ ಇದೆ. ತಮ್ಮ ಬಗೆಗೆಯ ಕೊಚ್ಚುಕೊಳ್ಳುವವರು, ಸಿರಿ ಸಮ್ಮಾನದ ಸೊಕ್ಕಿನಿಂದ ಬೀಗುವವರು, ಅಂಥವರು ಯಾಗಾದಿಗಳನ್ನು ಆಚರಿಸ್ತಾರೆ. ಯಾಕೆ ಮಾಡ್ತಾರವರು ಅಂತೇಳಿ ಅಂತಂದ್ರೆ ಅದರಿಂದ ನನಗೆ ಕೀರ್ತಿ ಬರ್ತದೆ. ದಾನ ಯಾಕೆ ಮಾಡ್ತಾರೆ ಅಂತೇಳಿ ಅಂತಂದ್ರೆ ನನಗೆ 4 ಮಂದಿಯಾಗಿ ತೋರಿಸ್ಕೋಬೇಕು ಫೋಟೋ. ಮೊನ್ನೆ ಕರೋನಾ ಆಯ್ತಲ್ರಿ, ಗತಿ ಇಲ್ಲ ಅಂತ ನೀವು ಕೊಡೋದಾಗಿತ್ತು ಅಂತೇಳಿ ಅಂತಂದರೆ ಅದಕ್ಕೆ ಎಲ್ಲೋ ಓದಿದ ಮಾತು, ಬಹಳ ಸುಂದರವಾದಂಥ ಮಾತು. ಇಫ್ ಯು ಆರ್ ಡೂಯಿಂಗ್ ಎನಿ ಚಾರಿಟಿ, ಪ್ಲೀಸ್ ಲೀವ್ ಯುವರ್ ಕ್ಯಾಮರಾ ಇನ್ ಯುವರ್ ಹೋಮ್. ನೀವು ಅದನ್ನು ಫೋಟೋ ತಕ್ಕಿಸ್ಕೊಂಡು ಅದನ್ನು 4 ಮಂದಿಗೆ ಪ್ರಚಾರ ತಗೊಂಡು ಅದು ತಾಮಸಿ ದಾನ. ಅದು ನೀವು ಏನು ಮಾಡೀರಿ ಅಂತನ್ನೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಅದು ಸಾತ್ವಿಕವಾದ ದಾನ. ಬೂಟಾಟಿಕೆಯಿಂದ ಶಾಸ್ತ್ರದ ಕಟ್ಟಳೆಯನ್ನು ಮುರಿಯುವಂಥವರು, ಹಮ್ಮು, ಬಲಾತ್ಕಾರ, ಸೊಕ್ಕು, ಬಯಕೆ, ಸಿಗುಡು ನೆಲೆಯಾದವರು, ತನ್ನ ಮತ್ತು ಪರರ ದೇಹದೊಳಗಿರುವ ನನ್ನನ್ನು ನಂಬದೆ ನಿರಾಕರಿಸುವವರು, ಇನ್ನೊಬ್ಬರ ಏಳಿಗೆಗೆ ಕಿಚ್ಚು ಪಡುವವರು.
ಇವರೆಲ್ಲ ಆಸುರಿ ಸ್ವಭಾವದವರು. ಈ ಸ್ವಭಾವ ನಿನ್ನಲ್ಲಿ ಇಲ್ಲ ಅರ್ಜುನ, ಹೀಗಾಗಿ ನೀನು ಸಜ್ಜನ ಇದೀ, ದೈವಿ ಸ್ವಭಾವದವನಿದಿ ಅಂತ ಕೃಷ್ಣ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 16ನೆಯ ಅಧ್ಯಾಯದ 19 ಹಾಗೂ 20ನೆಯ ಶ್ಲೋಕಗಳು. ತಾನಹಂ ದ್ವಿಷತಃ ಕ್ರೂರಾನ್, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್, ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್, ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು, ಆಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾ, ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ, ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ, ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ, ತತೋ ಯಾಂತ್ಯಧಮಾಂ ಗತಿಂ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು, ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಶ್ರೀಕೃಷ್ಣ ಪರಮಾತ್ಮ ಅಸುರರಿಗೆ ಆಗುವ ನರಕಗಳ ಬಗ್ಗೆ ತಿಳಿಸ್ತಾನೆ. ಹೇ ಕೌಂತೇಯ, ಎಲೆ ಅರ್ಜುನನೇ, ಅಹಂ ದ್ವಿಷತಃ ಕ್ರೂರಾನ್ ಅಶುಭಾನ್ ನರಾಧಮಾನ್, ನಾನು ನನ್ನನ್ನು ದ್ವೇಷಿಸುವಂತಹ ಕ್ರೂರರಾದ ಅಮಂಗಳ ಸ್ವರೂಪರಾದ ಮನುಷ್ಯರಲ್ಲಿ ಅಧಮರಾದ ತಾನ್, ತಾನ್ ಅಂತಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ತಾಮಸರನ್ನು ಸಂಸಾರೇಷು ನರಕಕ್ಕೆ ಹೋಗುವುದಕ್ಕೆ ಮಾರ್ಗವಾದ ಆಸುರಿಷು ಯೋನಿಷು ಅಜಸ್ರಂ ಕ್ಷಿಪಾಮಿ, ಅಸುರ ಸಂಬಂಧವಾದ ಯೋನಿಯಲ್ಲಿಯೇ ಅಜಸ್ರಂ ಅಂತೇಳಂತಂದರೆ ತಿರುಗಿ ತಿರುಗಿ ಹಾಕುತ್ತೇನೆ. ಮೂಢಾಹ ತೇ, ಮೂಢರಾದ ಅವರು ಜನ್ಮನಿ ಜನ್ಮನಿ ಆಸುರೀಂ ಯೋನಿಂ ಆಪನ್ನಾಹ ಸಂತಹ, ಪ್ರತಿ ಜನ್ಮದಲ್ಲಿಯೂ ಅಸುರ ಸಂಬಂಧವಾದ ಯೋನಿಯನ್ನು ಹೊಂದಿದವರಾಗಿ ಮಾಂ ಅಪ್ರಾಪ್ಯ ಏವ, ನನ್ನನ್ನು ಹೊಂದದೆಯೇ ಅರ್ಥಾತ್ ಮೋಕ್ಷವನ್ನು ಹೊಂದದೆಯೇ ತತಃ ಅಧಮಾಂ ಗತಿಂ ಯಾಂತಿ, ಅದಕ್ಕಿಂತಲೂ ಅಧಮವಾದ ಗತಿಯನ್ನು ಅಂದರೆ ನಿತ್ಯ ದುಃಖಪ್ರದವಾದ ಅಂಧಂತಮಸ್ಸನ್ನು ಅವರು ಹೊಂದುತ್ತಾರೆ. ಗರುಡ ಪುರಾಣದ ಒಂದು ಮಾತು ಇದಕ್ಕೆ ಸಂವಾದಿಯಾಗಿ ಮಾತು ಬರ್ತದೆ. ಅಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯ ಪಾಪವನ್ನು ಮಾಡಿದ ಅಂಥೇಳಂತಂದರೆ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗಿ ದುಃಖವನ್ನು ಅನುಭವಿಸಿ ಭೂಮಿಯಲ್ಲಿ ದರಿದ್ರನಾಗಿ ಹುಟ್ಟುತ್ತಾನೆ. ದರಿದ್ರನಾಗಿ ಹುಟ್ಟಿದ್ದಕ್ಕೆ ಮತ್ತೆ ಪುನಃ ಪಾಪವನ್ನು ಮಾಡ್ತಾನೆ. ಪಾಪವನ್ನು ಮಾಡಿ ಮತ್ತೆ ಪುನಃ ನರಕಕ್ಕೆ ಹೋಗ್ತಾನೆ. ಪುನರ್ದರಿದ್ರ ಪುನರೇವ ಪಾಪಿ ಅನ್ನುವ ಹಾಗೆ ಮತ್ತೆ ಮತ್ತೆ ಪಾಪ ಮಾಡೋದು, ಮತ್ತೆ ಮತ್ತೆ ದರಿದ್ರನಾಗೋದು ಅನ್ನುವ ಮಾತು ಗರುಡ ಪುರಾಣದಲ್ಲಿ ಬಂದರೆ ಶ್ರೀಕೃಷ್ಣ ಪರಮಾತ್ಮ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ. ಮೊದಲನೇ ಸಲ ಪಾಪ ಮಾಡಿ ಅವನು ನರಕಕ್ಕೆ ಹೋಗಿರ್ತಾನೆ. ನರಕದಿಂದ ಅವನು ಭೂಮಿಯಲ್ಲಿ ಹುಟ್ಟುವಾಗ ದರಿದ್ರನಾಗಿ ಹುಟ್ಟುತ್ತಾನೆ. ದರಿದ್ರನಾಗಿ ಹುಟ್ಟಿ ಅದಕ್ಕಿಂತಲೂ ಹೆಚ್ಚಿನ ಪಾಪವನ್ನು ಮಾಡಿ ಹೀಗೆ ಪ್ರತಿ ಜನ್ಮದಲ್ಲಿ ಪಾಪ ಹೆಚ್ಚು ಮಾಡ್ತಾ 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 ಅವನು ನರಕಕ್ಕೆ ಹೋಗ್ತಾನೆ. ಆದ್ದರಿಂದ
ಮಹಾಪ್ರಯತ್ನ ಮಾಡಿ ಪಾಪ ನಮ್ಮ ಕಡೆಯಿಂದ ಆಗದೇ ಇರುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ, ಈ ಪಾಪಕ್ಕೆ ಕಾರಣವಾದಂಥದ್ದು ಯಾವುದು, ಪಾಪದಿಂದ ಹೊರಗೆ ಬರೋದು ಹೇಗೆ? ಕಾಮಕ್ರೋಧ ಇವು ನರಕಕ್ಕೆ ಕಾರಣಗಳು. ಕಾಮಕ್ರೋಧಗಳನ್ನು ಬಿಡೋದು ಇದು ಸ್ವರ್ಗಕ್ಕೆ ಅಥವಾ ಶ್ರೇಯಸ್ಸಿಗೆ ಕಾರಣ ಅನ್ನೋದನ್ನು ಮುಂದಿನ 2 ಶ್ಲೋಕಗಳಲ್ಲಿ ಹೇಳ್ತಾನೆ. ಈ 2 ಶ್ಲೋಕಗಳ ಅಭಿಪ್ರಾಯ ಈ ರೀತಿಯಾಗಿ ಇವೆ. ಪರತತ್ವವನ್ನು ಅರ್ಥಾತ್ ಪರಮಾತ್ಮನನ್ನು ದ್ವೇಷಿಸುವ ಕನಿಕರವಿಲ್ಲದ ಕೊಳಕಾದ ಅಂತಹ ನೀಚ ಮನುಜರನ್ನು ನಾನು ನಿರಂತರವಾಗಿ ಬಾಳ ಬವಣೆಗಳಲ್ಲಿಯೇ ಕೆಡು ನಡೆಯ ಬಸಿರುಗಳಲ್ಲಿ ಕೆಡುವುತ್ತೇನೆ. ಕೌಂತೆಯ, ಕೆಡು ನಡೆಯ ಬಸರಿನಲ್ಲಿ ಮರಳಿ ಮರಳಿ ಹುಟ್ಟಿ ಬಂದ ಆ ತಿಳಿಗೇಡಿಗಳು ಕೊನೆಗೂ ನನ್ನನ್ನು ಸೇರದೆಯೇ ಅಲ್ಲಿಂದ ಮತ್ತೆ ಅಧೋಗತಿಯನ್ನೇ ಪಡೆಯುತ್ತಾರೆ ಅನ್ನುವ ಅಭಿಪ್ರಾಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿ, ಕಾಮಕ್ರೋಧಾದಿಗಳನ್ನು ಬಿಡಬೇಕು, ಅದನ್ನು ಬಿಡುವ ಬಗೆ ಹೇಗೆ ಅನ್ನುವುದನ್ನು ನಾಳಿನ ದಿವಸ ಹೇಳ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ವೇದವ್ಯಾಸ ದೇವರ ಪೂಜೆ ಇವತ್ತಿನ ದಿವಸ. ಹಯಗ್ರೀವ ದೇವರು, ವೇದವ್ಯಾಸ ದೇವರು, ಸರಸ್ವತಿ ಆವಾಹನ. ಈ ವೇದವ್ಯಾಸ ದೇವರು, ಸರಸ್ವತೀ ದೇವಿ, ಹಯಗ್ರೀವ ದೇವರು ಇವರೆಲ್ಲರೂ ನಮಗೆ, ನಮ್ಮ ಕುಟುಂಬದಲ್ಲಿ ಇದ್ದವರಿಗೆ ಭಗವದ್ವಿಷಯಕವಾದಂತಹ ಜ್ಞಾನ, ಭಗವಂತನಲ್ಲಿ ಭಕ್ತಿ, ವಿಷಯಗಳಲ್ಲಿ ವೈರಾಗ್ಯವನ್ನು ಕೊಡಲಿ ಅಂತ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಸರಸ್ವತೀಪತಿ ಬ್ರಹ್ಮಾಂತರ್ಗತ ಅಭಿನ್ನ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 16ನೆಯ ಅಧ್ಯಾಯದ 21 ಹಾಗೂ 22ನೆಯ ಶ್ಲೋಕಗಳು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾತ್ ಏತತ್ರಯಂ ತ್ಯಜೇತ್ ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಸ್ತಸ್ಮಾತ್ ಏತತ್ರಯಂ ತ್ಯಜೇತ್ ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. ನರಕಕ್ಕೆ ಕಾರಣವಾಗಿರ್ತಕ್ಕಂಥದ್ದರ ಬಗ್ಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಕೌಂತೆಯ, ಎಲೆ ಅರ್ಜುನನೇ, ಕಾಮಃ ಕ್ರೋಧಃ ತಥಾ ಲೋಭಃ, ಕಾಮ, ಕ್ರೋಧ ಮತ್ತು ಲೋಭ, ತ್ರಿವಿಧಂ ಈ ಪ್ರಕಾರವಾಗಿ 3 ವಿಧವಾದ, ಇದಂ ಈ ದುರ್ಗುಣವು ನರಕಸ್ಯ ದ್ವಾರಂ, ನರಕಕ್ಕೆ ದ್ವಾರ ಅರ್ಥಾತ್ ಕಾರಣ, ನರಕಕ್ಕೆ ಹೋಗಲಿಕ್ಕೆ ಇದೇ ಕಾರಣ. ಅಂತಹ ಕಾಮವೇ ಮೊದಲಾದಂಥವುಗಳು ಆತ್ಮನಃ ನಾಶಂ, ಜೀವನಿಗೆ ನಾಶಕವಾದದ್ದು. ತಸ್ಮಾತ್ ನಾಶಕವಾಗ್ತಾ ಇದ್ದದ್ದರಿಂದಲೇ ಏತತ್ರಯಂ ಈ ಮೂರು ವಿಧವಾದಂತಹ ಕಾಮ, ಕ್ರೋಧ, ಲೋಭ ಎಂಬ 3 ತ್ಯಜೇತ ಬಿಡಬೇಕು. 2 ದಿವಸ ತನಕ ಸಾಕುವುದವನ್ನು ಬಿಡಬೇಕು. ತಮೋದ್ವಾರೈಃ ತ್ರಿಭಿಃ ಏತೈಃ ವಿಮುಕ್ತಃ ನರಃ, ತಮಸ್ಸಿಗೆ ಕಾರಣವಾದ ಕಾಮಕ್ರೋಧ
ಲೋಭ ಈ ಇವುಗಳಿಂದ ವಿಮುಕ್ತ ರಹಿತನಾದ ನರಹ ಮನುಷ್ಯನು ಆತ್ಮನಃ ಶ್ರೇಯ ತನ್ನ ಪುರುಷಾರ್ಥವನ್ನು ಆಚರತಿ ಮಾಡಿಕೊಳ್ಳುತ್ತಾನೆ. ಅಂದರೆ ಕಾಮಕ್ರೋಧಗಳನ್ನು ಬಿಟ್ಟವನೇ ಶ್ರೇಯಸ್ಸನ್ನು ಹೊಂದುತ್ತಾನೆ. ಕಾಮಕ್ರೋಧ ಉಳ್ಳವನು ಶ್ರೇಯಸ್ಸನ್ನು ಹೊಂದೋದಿಲ್ಲ. ತತಃ ಪುರುಷಾರ್ಥ ಸಾಧನವನ್ನು ಮಾಡಿಕೊಳ್ಳದಿರುವುದರಿಂದ ಪರಾಂ ಗತಿಂ ಯಾತಿ ಉತ್ತಮವಾದ ಗತಿಯನ್ನು ಅರ್ಥಾತ್ ಮೋಕ್ಷವನ್ನು ಅವನು ಹೊಂದುತ್ತಾನೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಈ 2 ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿ ಇದೆ. ಇದು 3 ಆತ್ಮನಾಶದ ದಾರಿ, ನರಕದ ಬಾಗಿಲು. ಯಾವ್ಯಾವು? ಕಾಮ, ಕ್ರೋಧ ಮತ್ತು ಲೋಭ. ಅದರಿಂದ ಈ 3 ದೂರವಿಡಬೇಕು. ಎಲೆ ಕೌಂತೆಯ, ನರಕದ ಈ 3 ಬಾಗಿಲುಗಳಿಂದ ಪಾರಾದ ನರನು ತನಗೆ ಒಳಿತಾದನ್ನ ಮಾಡಬಲ್ಲವನಾಗುತ್ತಾನೆ. ಅದರಿಂದ ಉತ್ತಮ ಗತಿಯನ್ನು ಪಡೆಯುತ್ತಾನೆ. ಸೊ ಈ ಕಾಮ, ಕ್ರೋಧ, ಲೋಭಗಳೇ ನಮ್ಮನ್ನು ನರಕಕ್ಕೆ ತಳ್ಳುತ್ತವೆ. ಯಾವ ವ್ಯಕ್ತಿ ಕಾಮ ಅಂಥೇಳಂತಂದರೆ ಇಲ್ಲಿ ಸಂಘ ಅಂತಲ್ಲ, ಕಾಮ ಅಂತೇಳಂತಂದರೆ ಆಸೆ ಅಂತ ಅರ್ಥ. ಕ್ರೋಧ ಅಂದರೆ ಸಿಟ್ಟು ಅಂತ ಅರ್ಥ. ಕ್ರೋಧ ಅಂದರೆ ಸಿಟ್ಟು ಅಂತ ಅರ್ಥ. ಲೋಭ ಅಂಥೇಳಂತಂದರೆ ಎಲ್ಲರ ಕಡೆ ಇರೋದಕ್ಕಿಂತ ಹೆಚ್ಚು ನನ್ನಲ್ಲಿರಬೇಕು ಅಥವಾ ನನ್ನಲ್ಲಿ ಮಾತ್ರ ಇರಬೇಕು ಅನ್ನೋದೇನದ ಇದು ಲೋಭ. ಇಂತಹ ಬುದ್ಧಿ ನಮ್ಮಲ್ಲಿ ಇತ್ತು ಅಂತ ಹೇಳಂತಂದರೆ ನಿಶ್ಚಿತವಾಗಿಯೂ ನಾವು ಸ್ವರ್ಗಕ್ಕಾಗಲಿ ಮೋಕ್ಷಕ್ಕಾಗಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಬಿಟ್ಟಾಗ ಮಾತ್ರ ನಾವು ಸ್ವರ್ಗಕ್ಕೆ, ಅದಕ್ಕಿಂತ ಹೆಚ್ಚು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಇವತ್ತು ದುರ್ಗಾಷ್ಟಮಿ. ದುರ್ಗಾದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ. ದುರ್ಗಾದೇವಿ ಇವಳು ಅಜ್ಞಾನವನ್ನು ನಾಶ ಮಾಡುವಂಥವಳು, ಕತ್ತಲನ್ನು ನಾಶ ಮಾಡುವಂಥವಳು. ನಿದ್ದೆಯ ಸಮಸ್ಯೆ ಯಾರ್ಯಾರಿಗದ ಎಲ್ಲರೂ ದುರ್ಗಾದೇವಿಯ ಸ್ತೋತ್ರವನ್ನು ಹೇಳಬೇಕಂತೆ. ನಿದ್ದೆಯ ಸಮಸ್ಯೆ ಅಂತಂದ್ರೆ ನಿದ್ದೆ ಬರದೇ ಇದ್ದಾಗ ಗುಳಿಗೆ ತೊಗೊಂಡು ಮಲ್ಕೊಳ್ಳೋದೊಂದೇ ನಿದ್ದೆ ಸಮಸ್ಯೆ ಅಲ್ಲ. ಭಾಳ ನಿದ್ದೆ ಮಾಡೋರು ದುರ್ಗಾ ಸ್ತೋತ್ರ ಅನ್ನಬೇಕು. ನಿದ್ದೆ ಬರದೇ ಇರೋರು ದುರ್ಗಾ ಸ್ತೋತ್ರವನ್ನು ಅನ್ನಬೇಕು. ಯಾವಾಗ ಬರಬಾರ್ದು ಅವಾಗ ಬರ್ತಿರ್ತದೆ ಕೆಲವೊಮ್ಮೆ ನಿದ್ದೆ. ಹೈವೇದೊಳಗೆ ಕಾರ್ ಡ್ರೈವ್ ಮಾಡ್ಕೊತ ಹೊಂಟಿರ್ತೀವಿ, ಅವಾಗ ನಿದ್ದೆ ಬಂತು ಅಂತಂದ್ರೆ ದುರ್ಘಟನೆಗೆ ಕಾರಣವಾಗ್ತದೆ. ಅವರು ದುರ್ಗಾ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ದುರ್ಗಾ ಸುಳಾದಿಯನ್ನು ಹೆಣ್ಮಕ್ಕಳು ಪಾರಾಯಣ ಮಾಡಬೇಕು. ಒಟ್ಟಾರೆ ನಿದ್ದೆಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ಹೆಚ್ಚಾಗೋದಿರ್ಬೋದು, ಕಮ್ಮಿ ಆಗೋದಿರ್ಬೋದು, ಅವೆಳ್ಯಾಕೆ ಬರೋದಿರ್ಬೋದು, ಅವು ಎಲ್ಲ ಸಮಸ್ಯೆಗಳು, ನಿದ್ದೆಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳು ದುರ್ಗಾದೇವಿ ಪರಿಹಾರವನ್ನು ಮಾಡ್ತಾಳೆ. ಅಷ್ಟೇ ಅಲ್ಲದೇನೆ ಅಜ್ಞಾನವನ್ನು ಕಳೆದು ನಮ್ಮನ್ನು ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗ್ತಾಳೆ. ಅಂತಹ ದುರ್ಗಾದೇವಿ ಅಲ್ಲಿಂದ ಅಭಿನ್ನಳಾದಂತಹ ಲಕ್ಷ್ಮೀ ನರಸಿಂಹದೇವರು ನಮಗೆ ಅನುಗ್ರಹವನ್ನು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 16ನೇ ಅಧ್ಯಾಯದ ಕಡೆಯ 2 ಶ್ಲೋಕಗಳು. ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ.
ಕರ್ಮ ಕರ್ತುಮಿಹಾರ್ಹಸಿ ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಅಕ್ಷರ ಬ್ರಹ್ಮಯೋಗದ ಉಪಸಂಹಾರವನ್ನು ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ. ಯಾವಾತನು ಶಾಸ್ತ್ರವಿಧಿಂ ಉತ್ಸೃಜ್ಯ ಕಾಮಕಾರತಃ ವರ್ತತೆ, ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ವಿಧಾನವನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂಗೆ ಶಾಸ್ತ್ರಗಳನ್ನು ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವವನು, ಅನುಕೂಲ ಸಿಂಧುವನ್ನಾಗಿ ಮಾಡಿಕೊಳ್ಳುವವನು, ಸಹ ಆತನು ಸಿದ್ಧಿಂ ನ ಅವಾಪ್ನೋತಿ, ಪುರುಷಾರ್ಥವನ್ನು ಹೊಂದುವುದಿಲ್ಲ, ಸುಖಂ ನ ಅವಾಪ್ನೋತಿ, ಸುಖವನ್ನು ಹೊಂದುವುದಿಲ್ಲ, ಪರಾಂ ಗತಿಂ ನ ಅವಾಪ್ನೋತಿ, ಉತ್ತಮವಾದ ಗತಿ ಅರ್ಥಾತ್ ಮೋಕ್ಷವನ್ನು ಕೂಡ ಅವನು ಹೊಂದೋದಿಲ್ಲ. ಶಾಸ್ತ್ರ ಏನು ಹೇಳಿರ್ತದೋ ಅದರ ತಕ್ಕಂಗೆ ಮಾಡೋದು. ಯಾಕೆ ಅಂತಂದರೆ ಪರಮಾತ್ಮನಿಂದ ನಿರ್ಮಿತವಾದದ್ದು ಅವೆಲ್ಲ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳ್ತಾರೆ. ಪರಮಾತ್ಮನ ಆಜ್ಞೆಗಳವು. ಪರಮಾತ್ಮ ಹಿಂಗಿರಬೇಕು ಹಿಂಗಿರಬಾರ್ದು ಅಂತ ವಿಧಾನವನ್ನು ಮಾಡಿಕೊಟ್ಟಾನ. ಅದರ ತಕ್ಕಂಗೆ ಇರಬೇಕಾದದ್ದು ನಮ್ಮ ಕರ್ತವ್ಯ. ಅದರ ತಕ್ಕಂಗಿದ್ದರೇನೆ ನಮಗೆ ಕ್ಷೇಮ, ಸುಖ, ಮೋಕ್ಷ. ಇಲ್ಲ ಅಂತಂದ್ರೆ ಅವು ಯಾವೂ ಸಿಗುವುದಿಲ್ಲ ಅಂತ ಹೇಳ್ತಾನೆ. ತಸ್ಮಾತ್ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಆಚರಿಸದೆ ತನ್ನ ಇಚ್ಛಾನುಸಾರವಾಗಿ ಕರ್ಮವನ್ನು ಆಚರಿಸುವುದರಿಂದ ಫಲವನ್ನು ಹೊಂದುವುದಿಲ್ಲ. ಆದ್ದರಿಂದಲೇ ಕಾರ್ಯಕಾರ್ಯ ವ್ಯವಸ್ಥಿತವು, ಈ ಕಾರ್ಯವನ್ನು ಮಾಡತಕ್ಕದ್ದು ಈ ಕಾರ್ಯವನ್ನು ಮಾಡತಕ್ಕದ್ದಲ್ಲ ಎಂಬ ವ್ಯವಸ್ಥೆಯಲ್ಲಿ ತೇ ಸಾತ್ವಿಕ ಸ್ವಭಾವ ಉಳ್ಳ ಅಂದರೆ ದೈವೀ ಸಂಪತ್ತನ್ನು ಹೊಂದಿದ ನಿನಗೆ ಅಂದರೆ ಶ್ರುತಿ ಸ್ಮೃತ್ಯಾದಿ ಶಾಸ್ತ್ರವು ಪ್ರಮಾಣವು. ತಸ್ಮಾತ್ ಶಾಸ್ತ್ರವೇ ಪ್ರಮಾಣ ಆಗಿರುವುದರಿಂದ ಇಹ ಈ ಲೋಕದಲ್ಲಿ ಶಾಸ್ತ್ರವಿಧಾನೋಕ್ತಂ ಅಂದರೆ ವಿಧಾಯಕವಾದ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಅಂದರೆ ಹಿಂಗೆ ಮಾಡಬೇಕು ಅಂತ ಹೇಳಿದ್ದೆಲ್ಲವೂ ವಿಧಾನ, ಹಿಂಗೆ ಮಾಡಬಾರದು ಅಂತ ಹೇಳಿದ್ದೆಲ್ಲವೂ ನಿಷೇಧ. ಹಿಂಗೆ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಕರ್ಮ ಜ್ಞಾತ್ವ, ಕರ್ಮವನ್ನು ತಿಳಿದುಕೊಂಡು ಕರ್ತುಂ ಅರ್ಹಸಿ, ಮಾಡುವುದಕ್ಕೆ ಯೋಗ್ಯನಾಗಿರುತ್ತೀಯ. ಸರಿಯಾಗಿ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಶಾಸ್ತ್ರದೊಳಗೆ ಹೇಳಿರ್ತಾರೆ. ಅದರ ಪ್ರಕಾರ ನಾವು ಇದ್ವಿ ಅಂತ ಹೇಳಂತಂದರೆ ನಮಗೆ ಸುಖ ಮೋಕ್ಷ ಇವೆಲ್ಲವೂ ಆಗ್ತದೆ. ಅರ್ಜುನ, ನೀನು ಯುದ್ಧ ಮಾಡಬೇಕಾದದ್ದು ಶಾಸ್ತ್ರದಲ್ಲಿ ಹೇಳಿದೆ, ಅದಕ್ಕೆ ನೀನು ಯುದ್ಧ ಮಾಡು. ಮತ್ತು ಅಲ್ಲಿಗೆ ಬಂದ ಕೃಷ್ಣ, ನೀನು ಮಾಡಲಿಲ್ಲ ಅಂತೇಳಂತಂದ್ರೆ ಶಾಸ್ತ್ರದೊಳಗೆ ಮಾಡು ಅಂತ ಹೇಳಿದ್ದನ್ನು ಬಿಟ್ಟಿದ್ದಕ್ಕೆ ಏನು ಪಾಪ ಬರ್ತದೋ ಅದು ಬರ್ತದೆ, ಹೀಗಾಗಿ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದ. ಈ ಎರಡು ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಶಾಸ್ತ್ರದ ಕಟ್ಟಳೆಯನ್ನು ಮೀರಿ ಇಷ್ಟ ಬಂದಂತೆ ನಡೆವವನು ಸಿದ್ಧಿಯನ್ನು ಪಡೆಯಲಾರ, ಅವನಿಗೆ ಸುಖವಿಲ್ಲ, ಪರಮಗತಿಯೂ ಇಲ್ಲ. ಅದರಿಂದ ಬೇಕು ಬೇಡಗಳ ತೀರ್ಮಾನಕ್ಕೆ ನಿನಗೆ ಶಾಸ್ತ್ರವೇ ಪ್ರಮಾಣ. ಹಿಂಗ್ಯಾಕಿರಬಾರ್ದು ಅಂದರೆ ಶಾಸ್ತ್ರದೊಳಗೆ ಹಿಂಗೆ ಇರಬೇಡ ಅಂತ ಹೇಳ್ಯಾರ, ಅದಕ್ಕೆ ಹಿಂಗಿರಬೇಡ ನೀನು. ಹಿಂಗೆ ಯಾಕಿರ್ಬೇಕು ನಾನು ಅಂದರೆ ಶಾಸ್ತ್ರದೊಳಗೆ ಹಿಂಗಿರು ಅಂತ ಹೇಳ್ಯಾರ ನಿನಗೆ, ಹಿಂಗಾಗಿ ಹಿಂಗಿರು ನೀನು. ಬೇಕು ಬೇಡಗಳ ತೀರ್ಮಾನಕ್ಕೆ ನಿನಗೆ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರದ ಕಟ್ಟಳೆಯನ್ನರಿತು ಇಲ್ಲಿ ಕರ್ಮ ಮಾಡು ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಈ 16ನೆಯ ಅಧ್ಯಾಯದ ಸಮರ್ಪಣೆಯನ್ನು ನಾವೆಲ್ಲರೂ ಮಾಡೋಣ. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಅಕ್ಷರಬ್ರಹ್ಮಯೋಗೋ ನಾಮ ಷೋಡಶೋಧ್ಯಾಯಃ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. 80 ಭಾಗ
ಸೇವೆಯನ್ನು ಶ್ರೀಕೃಷ್ಣ ಪರಮಾತ್ಮ ತೆಗೆದುಕೊಂಡಿದ್ದಾನೆ. ಇನ್ನು 20ರಷ್ಟು ಭಾಗ ಉಳಿದಿದೆ. ಕೃಷ್ಣನ ಅನುಗ್ರಹದಿಂದ ಆ 2 ಅಧ್ಯಾಯಗಳು ನಿರ್ವಿಘ್ನವಾಗಿ ಆಗಲಿ. ಈ 16 ಪುಷ್ಪಗಳನ್ನು ನನ್ನ ಗುರುಗಳು, ಅವರ ಅಂತರ್ಯಾಮಿಯಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಅವರ ಅಂತರ್ಯಾಮಿಯಾದ ಮಂತ್ರಾಲಯ ಪ್ರಭುಗಳು, ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣನಿಂದ ಅಭಿನ್ನನಾದಂತಹ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಅದನ್ನು ಸಮರ್ಪಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಮಹಾನವಮಿ, ಆಯುಧ ಪೂಜಾ. ಭಗವದ್ಗೀತಾ ಅಂತನ್ನುವ ಆಯುಧ ನಮ್ಮ ಜೊತೆಗೆ ಇತ್ತು ಅಂತ ಹೇಳಂತಂದರೆ ಎಲ್ಲ ತಮಸ್ಸನ್ನು, ಕತ್ತಲನ್ನು ನಾವು ಕತ್ತರಿಸಿ ಹಾಕಬಹುದು. ಹೀಗೆ ಎಲ್ಲರೂ ಭಗವದ್ಗೀತಾ ಅಂತನ್ನುವ ಆಯುಧ ಪೂಜೆಯನ್ನು ಮಾಡಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.